ಧೀಮಹಿ. ನನ್ನ ಅಧ್ಯಾತ್ಮ ಬಂಧುಗಳೇ, ಚತುರ್ಮುಖ ನನ್ನನ್ನ ಜಗದ್ಗುರು ಅಂತ ಹೇಳ್ತಾರಪ್ಪ, ಅದರ ನನಗೂ ಗುರು ಆಗಿರತಕ್ಕಂಥ ಭಗವಂತ ಒಬ್ಬ ಇದ್ದಾನೆ. ಅವನ ಆಜ್ಞಾಪಾಲಕ, ಆ ಸೂತ್ರಧಾರ ಕುಣಿಸಿದಂತೆ ಕುಣಿಯುವ ಬೊಂಬೆ ಮಾತ್ರ ನಾನು. ಅಂಥ ಭಗವಂತನಿಗೆ ನಮಸ್ಕಾರ. ಅವನನ್ನು ಬಿಟ್ಟು ಜಗತ್ತಿನಲ್ಲಿ ಯಾವುದರ ಅಸ್ತಿತ್ವವೂ ಇಲ್ಲ ಅಂತ ಅನ್ನತಕ್ಕಂಥ ಮಾತನ್ನ ಹೇಳಿದ. ಅದನ್ನು ನಾವು ನಿನ್ನೆ ನೋಡಿದೆವು. ವೇದಗಳಲ್ಲಿ ಕೆಲವೊಮ್ಮೆ, ಪುರಾಣಗಳಲ್ಲಿ ಕೆಲವೊಮ್ಮೆ ಜಗತ್ತನ್ನ ಚತುರ್ಮುಖನೇ ಸೃಷ್ಟಿ ಮಾಡಿದ ಅನ್ನತಕ್ಕಂಥ ಮಾತು ಬರುತ್ತೆ. ಪ್ರಜಾಪತಿ ನತ್ವದೇತಾನ್ಯನ್ಯೋ ಜಾತಾನಿ ಪರಿತಾಪಭೂವ ಅಂತ ಚತುರ್ಮುಖ. ಪ್ರಜಾಪತಿ ಅಂದ್ರೆ ಚತುರ್ಮುಖನಿಗೂ ಹೆಸರಿದೆ. ಅದು ಚತುರ್ಮುಖನೇ ಜಗತ್ತಿನ ಚತುರ್ಮುಖನೇ ಜಗತ್ತಿನ ಸೃಷ್ಟಿಗೆ ಕಾರಣ. ಅವನೇ ಆದಿಪುರುಷ ಅನ್ನತಕ್ಕಂಥ ಮಾತು ಕೆಲವೊಮ್ಮೆ ವೇದದಲ್ಲಿ ಮೇಲುನೋಟಕ್ಕೆ ಕಾಣುವಂತಹ ಮಾತುಗಳಿವೆ, ಪುರಾಣದಲ್ಲೂ ಅಂಥ ಮಾತುಗಳು ಬರ್ತಾವೆ. ಹಾಗಾಗಿ ಇಂಥ ಮಾತುಗಳಿದೆಯಲ್ಲ ವೇದ ಪುರಾಣಗಳಲ್ಲಿ ಅಂತ ಅನ್ನುವ ಶಂಕ ಬರಬಹುದು. ಚತುರ್ಮುಖ ಅದಕ್ಕೆ ಬಹಳ ಸುಂದರವಾದ ಒಂದು ಮಾತು ಹೇಳ್ತಾನೆ. ನಾರಾಯಣ ಪರಾ ವೇದಾಃ ದೇವಾಃ ನಾರಾಯಣಾಂಗಜಾಃ ನಾರಾಯಣ ಪರಾಃ ಲೋಕಾಃ ನಾರಾಯಣ ಪರಾಃ ಮಖಾಃ ನಾರಾಯಣ ಪರೋ ಯೋಗಃ ನಾರಾಯಣ ಪರಂ ತಪಃ ನಾರಾಯಣ ಪರಂ ಜ್ಞಾನಂ ನಾರಾಯಣ ಪರಾಗತಿ. ಇದು ನಾರಾಯಣ ಉಪನಿಷತ್ತಿನ ಅರ್ಥಾನುವಾದ ರೂಪವಾಗಿರತಕ್ಕಂಥ ಮಂತ್ರ. ನಾವು ನಿನ್ನೆ ನೋಡಿದಂತಹ ಶ್ಲೋಕವು ಭಾಗವತದಲ್ಲಿ ಸಾಮಾನ್ಯ ಒಂದೊಂದು ಶ್ಲೋಕ ಬಂದಾಗ ಅದರಲ್ಲಿ ವೇದದ ಮಂತ್ರದ ಭಾಗವನ್ನು ಬೆರೆಸಿ ಶ್ಲೋಕ ಇರುತ್ತೆ. ಈಗ ನಿನ್ನೆ ನಾವು ನೋಡಿದೆವು, ದ್ರವ್ಯಂ ಕರ್ಮಚ ಕಾಲಸ್ಥ ಸ್ವಭಾವೋ ಜೀವ ಏವಚ ವಾಸುದೇವಾತ್ ಪರೋ ಬ್ರಹ್ಮನ್ ನಚಾನ್ಯೋ ಅರ್ಥೋಸ್ತಿ ತಾತ್ವತಃ. ಇದು ಭಾಗವತದ ಶ್ಲೋಕ. ವೇದ ಮಂತ್ರ ಇದೆ, ದ್ರವ್ಯಂ ಕರ್ಮಚ ಕಾಲಸ್ಥ ಸ್ವಭಾವೋ ಜೀವ ಏವಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷೆಯ. ಉತ್ತರಾರ್ಧ ಬೇರೆ, ಪೂರ್ವಾರ್ಧ ವೇದದ್ದೇ. ಹಾಗೆ ಮಹಾನಾರಾಯಣ ಉಪನಿಷತ್ತಿನ ಬಂದಿರತಕ್ಕಂಥ ನಾರಾಯಣ ಪರಂ ಜ್ಞಾನಂ ನಾರಾಯಣ ಪರೋಧ್ಯಾತ ನಾರಾಯಣ ಪರಂತಪಃ ಈ ಮಾತುಗಳನ್ನೇ ಬಳಸಿಕೊಂಡು ಚತುರ್ಮುಖನ ಅನುಸಂಧಾನವನ್ನ ನಮ್ಮ ಮುಂದೆ ಹೇಳಿತ್ತು ಭಾಗವತ. ನಾರಾಯಣ ಪರಾಹ ವೇದಾಹ. ವೇದಗಳಲ್ಲಿ ಕೆಲವೊಮ್ಮೆ ಬೇರೆ ಬೇರೆ ದೇವತೆಗಳೇ ಇಂದ್ರನೇ ದೊಡ್ಡವನು, ಯಾವುದೋ ಒಂದು ಅಗ್ನಿ ಸ್ತುತಿ ಮಾಡುವಾಗ ಅಗ್ನಿ ಸ್ತುತಿಲಿ ಅಗ್ನಿಯೇ ದೊಡ್ಡವ ಅಂತ ಬರುತ್ತೆ. ಇಂದ್ರನ ಸ್ತೋತ್ರ ಮಾಡಿದ್ರೆ ಇಂದ್ರ ಶ್ರೇಷ್ಠ ನಿಧಿಗುಣಾನಿಧಿ ಹೀಗೆ ಬರುತ್ತೆ. ಯಾವ್ಯಾವುದೋ ದೇವತೆಗಳನ್ನು ಸ್ತೋತ್ರ ಮಾಡಿದ್ರೆ ಆ ದೇವತೆ ಪರಶಕ್ತಿ ಅನ್ನೋ ಅರ್ಥ ಬರುವಂತೆ ವೇದದಲ್ಲಿ ಮಂತ್ರಗಳಿವೆ. ಆದರೆ ಅದು ವೇದದ ಅರ್ಥ ಅಲ್ಲ ಅಂತ. ನಾರಾಯಣ ಪರಾಹ ವೇದಾಹ. ಖರ ಅಂದ್ರೆ ಮುಖ್ಯ ಅರ್ಥ. ಅರ್ಥಗಳಲ್ಲಿ ಪರ ಶ್ರೇಷ್ಠವಾದದ್ದು ಯಾವುದು ವೇದಗಳಿಗೆ ಅಂದರೆ ವೇದಾಹ ನಾರಾಯಣ ಪರಾಹ. ಮುಖ್ಯ ಅರ್ಥ ವೇದಗಳಲ್ಲಿ ಯಾವುದೇ ಮಂತ್ರ ತೆಗೆದುಕೊಂಡ್ರು ಅಲ್ಲಿ ನಾರಾಯಣನೇ ಅದರ ಮುಖ್ಯ ಅರ್ಥ ಹೊರತು ಇನ್ಯಾರನ್ನೂ ವೇದ ಹೇಳುವುದಿಲ್ಲ. ನಾರಾಯಣ ಅಂತ ಅನ್ನೋ ಶಬ್ದಕ್ಕೆ ಇದು ಒಂದು ಅರ್ಥ. ಯಾಕೆಂದ್ರೆ ನಾನು ನಿನ್ನೆ ಹೇಳಿದೆ, ಅರ ಅಂದ್ರೆ ದೋಷ, ನಾರ ಅಂದ್ರೆ ನಿರ್ದುಷ್ಟವಾದಂತಹ ವೇದ. ವೇದದಲ್ಲಿ ದೋಷ ಇಲ್ಲ. ಯಾಕೆಂದ್ರೆ ಮನುಷ್ಯ ನಿರ್ಮಾಣ ಮಾಡಿದಂತಹ ಗ್ರಂಥದಲ್ಲಿ ಅವನ ಅಜ್ಞಾನದಿಂದ ದೋಷಗಳು ಬರ್ತಾರೆ. ಅಜ್ಞಾನ ಅಷ್ಟೇ ಅಲ್ಲ, ಜ್ಞಾನ ಇದ್ದೂ ಕೂಡ ಬೇಕು ಅಂತ ನಿಮ್ಮನ್ನ ವಂಚಿಸಬೇಕು ಅಂತ ನಾನು ಸುಳ್ಳು ಹೇಳ್ಬೋದು, ಅಜ್ಞಾನದಿಂದ ಸುಳ್ಳು ಹೇಳ್ಬೋದು, ತಪ್ಪು ಹೇಳ್ಬೋದು. ಗೊತ್ತಿದ್ದು ಜ್ಞಾನಪೂರ್ವಕವಾಗಿ ಮೋಸ ಮಾಡಬೇಕು ಅಂತ ಸುಳ್ಳು ಹೇಳ್ಬೋದು. ಈ ಮೋಸ ಮಾಡಬೇಕು ಅಂತೂ ಇಲ್ಲ, ಅಜ್ಞಾನವೂ ಇಲ್ಲ. ಆದರೆ ನಮ್ಮ ಇಂದ್ರಿಯ ನಮ್ಮ ಕೈಯಲ್ಲಿಲ್ಲ. ಒಂದು ಹೇಳಬೇಕು ಹೋಗಿ ನನ್ನ ಬಾಯಿ ಬರ್ಬೋದು. ನಾವು ಎಷ್ಟೋ ಸರ್ತಿ ಹೀಗೆ ಹೇಳಬೇಕು ಅಂತ ಎಣಿಸಿದೆ, ಬಾಯಿ ತಪ್ಪಿ ಹೀಗೆ ಹೇಳಿಬಿಟ್ಟೆ, ಮತ್ತೆ ನನಗೆ ಕಚ್ಚಿಕೊಟ್ಟು. ಆದ್ರಿಂದ 3 ಕಾರಣಗಳಿಂದ ಒಬ್ಬ ಮನುಷ್ಯ ರಚನೆ ಮಾಡಿದ ಸಾಹಿತ್ಯದಲ್ಲಿ ದೋಷಗಳು. ಒಂದು ಅಜ್ಞಾನದಿಂದ ದೋಷ, ಇನ್ನೊಂದು ಬುದ್ಧಿಪೂರ್ವಕವಾಗಿ ಮೋಸ ಮಾಡಬೇಕು ಅಂತ ಸುಳ್ಳು ಹೇಳ್ಬೋದು, ಮೂರನೇದ್ದು ನಮ್ಮ ಇಂದ್ರಿಯಗಳ ಪಾಠವೂ ಇಲ್ಲದೆ ಬಾಯಿ ತಪ್ಪಿ ಹೇಳ್ಬೋದು. ವೇದ ಪುರುಷ ನಿರ್ಮಿತವಲ್ಲ, ಅದು ಭಗವಂತನಿಂದ ಆವಿಷ್ಕಾರಗೊಂಡದ್ದಾದ್ರಿಂದ ನಾರ ಅರ ಇಲ್ಲ, ಅದ್ರಲ್ಲಿ ದೋಷ ಇರೋದು ಸಾಧ್ಯ ಇಲ್ಲ. ಅದು ವಾಕ್ಪಾಠವೂ ಇಲ್ಲದೆ ಬಾಯಿ ತಪ್ಪು ಹೇಳೋದು ಸಾಧ್ಯ ಇಲ್ಲ. ಯಾವ ಭಗವಂತ ಬಾಯಿ ತಪ್ಪು ಹೇಳೋದ? ಅಜ್ಞಾನದಿಂದ ಹೇಳೋದು ಸಾಧ್ಯ ಇಲ್ಲ. ಯಾವ ಮನುಷ್ಯನ ಅಜ್ಞಾನದ ಕ್ರಿಯೇಷನ್ ಅಲ್ಲ. ಅದು ಮೋಸ ಮಾಡಲಿಕ್ಕೋಸ್ಕರ ನಿರ್ಮಾಣ ಮಾಡಲಿಕ್ಕೆ ಯಾವುದೇ ವಂಚಕ ಬುದ್ಧಿ ಅದರ ಹಿಂದೆ ಇಲ್ಲ. ಅದು ಪುರುಷ ಬುದ್ಧಿ ನಿರ್ಮಿತವಲ್ಲವಾದ್ದರಿಂದ ಅದರ ವೇದ. ನಾರಗಳಿಗೆ ಅರ್ಥಭೂತನಾದ ಆಶ್ರಯನಾದವ ನಾರಾಯಣ. ಅಯನ ಅಂದ್ರೆ ತಿಳಿಯಲ್ಪಡುವ ಅಂತ
ಅಯಭಯಗತವು ಎಲ್ಲ ನಿರ್ದುಷ್ಟವಾದ ವೈದಿಕ ವಾಂಗ್ಮಯದಿಂದ ತಿಳಿಯಲ್ಪಡುವವನು ನಾರಾಯಣ. ಆ ಶಬ್ದವೇ ಸರ್ವವೇದ ಪ್ರತಿಪಾದ್ಯ ಅನ್ನೋದನ್ನು ಹೇಳುತ್ತಪ್ಪ. ಅದರಿಂದ ನಾರಾಯಣ ಪರಾಹ ವೇದ, ಎಲ್ಲ ವೇದಗಳು ಕೂಡ ಮುಖ್ಯವಾಗಿ ಭಗವಂತನನ್ನೇ ಹೇಳ್ತಾರೆ, ಇನ್ನು ಯಾರನ್ನೂ ಹೇಳೋದಿಲ್ಲ. ಮತ್ತೆ ಅಲ್ಲಿ ಅಗ್ನಿ ಸೂಕ್ತ ಅಂತಿದೆ, ವಾಯು ಸೂಕ್ತ ಅಂತಿದೆ, ಇಂದ್ರ ಸೂಕ್ತ, ಯಾವ್ಯಾವುದೋ ದೇವತೆಗಳ ಹೆಸರುಗಳು ಇರ್ತವೆ. ವರುಣ ಸೂಕ್ತ, ಪರ್ಜನ್ಯ ಸೂಕ್ತ, ಮಿತ್ರಾವರಣ ಸೂಕ್ತ, ಏನೇನೋ ಹೆಸರುಗಳು ಇರ್ತಾವಲ್ಲ. ಅಂದ್ರೆ ದೇವಾಹ ನಾರಾಯಣಾಂಗಜಾಹ, ಯಾವುದು ದೇವತೆಗಳಿದ್ದಾರೆ, ಅನೇಕ ಮಂದಿ ದೇವತೆಗಳಿದ್ದಾರೆ. ಭಗವಂತ ಒಬ್ಬನೇ ಅಲ್ಲ, ಸರ್ವೋತ್ತಮನಾದ ಭಗವಂತ ಒಬ್ಬನೇ. ಆದರೆ ದೇವತೆಗಳು ಬಹಳ ಇದ್ದಾರೆ. ಅವರು ಯಾರು ಅಂದ್ರೆ ಅಂಗಾನ್ಯನ್ಯಾಸಾತ್ಮಾಂಗಾನ್ಯನ್ಯ ದೇವತಾ. ಅಂಗಾನಿ ಅವರ ಪರಿವಾರದವರು. ಒಬ್ಬ ರಾಜ ಇರ್ತಾನೆ, ಅವರು 1000 ಮಂದಿ ಪರಿವಾರದವರು ಇರ್ತಾರೆ. ಹಾಗೆ ಸಮಸ್ತ ದೇವತೆಗಳು ಭಗವಂತನ ನಾರಾಯಣ ಅಂಗ ಜಾಹ, ನಾರಾಯಣನ ಅಂಗಭೂತರು, ಪರಿವಾರಭೂತರಾಗಿ ಹುಟ್ಟಿದವರು ಹೊರತು ಅವರೆಲ್ಲ ಭಗವಂತನಂತೆ ಸ್ವತಂತ್ರ ಶಕ್ತಿಗಳಲ್ಲ. ಹಾಗಾಗಿ ವೇದದಲ್ಲಿ ಬೇರೆ ದೇವತೆಗಳ ಉಲ್ಲೇಖ ಬಂದರೆ ಅದು ಪರಿವಾರದ ವರ್ಣನೆ, ಅದು ಭಗವಂತನ ಪರಿವಾರದ ಮಹಿಮೆಯ ವರ್ಣನೆ ಹೊರತು ಅದು ಬೇರೆ ದೇವತೆಗಳನ್ನು ಹೇಳುವುದು ಅದರ ಉದ್ದೇಶ ಅಲ್ಲ. ಭಗವಂತನ ಮಹಿಮೆಯನ್ನು ಹೇಳುವುದಕ್ಕೋಸ್ಕರ ಈ ಜಗತ್ತಿನ ಸೃಷ್ಟಿಯನ್ನು ಹೇಳುತ್ತೆ. ಯಾಕೆ ಹೇಳುತ್ತೆ? ಇಂಥ ಜಗತ್ತನ್ನು ಸೃಷ್ಟಿ ಮಾಡಿದ ಭಗವಂತ. ಅದು ಕೊನೆಯಲ್ಲಿ ಉದ್ದೇಶ ಭಗವಂತನ ಮಹಿಮೆಯ ಅರಿವಿಗೋಸ್ಕರ. ಬ್ರಹ್ಮಾದಿ ದೇವತೆಗಳು ಯಾರ ಪರಿವಾರಭೂತರೋ ಅಂಥ ಭಗವಂತ ಅನ್ನುವಾಗ ಭಗವಂತನ ಮಹಿಮೆ ಹೆಚ್ಚಿತು. ಮತ್ತು ಭಗವಂತ ಮತ್ತು ಯಾರು ಇನ್ನು ಒಬ್ಬನೇ ಇರೋದು ಅಂದ್ರೆ ಏನು ಮಹಿಮೆ ಆಯಿತು? ಹೀಗೆ ಸಮಸ್ತ ದೇವತೆಗಳು ಅವನ ಅಂಗಜ ಅಂದರೆ ಅಂಗವಾಗಿ ಪರಿವಾರಭೂತರಾಗಿ ಹುಟ್ಟಿದವರು, ಇರೋವರು. ಅಷ್ಟೇ ಅಲ್ಲ, ನಾರಾಯಣನ ಅಂಗಗಳಿಂದ ಹುಟ್ಟಿದವರು. ಒಂದೊಂದು ಅಂಗದಿಂದ ಒಂದೊಂದು ದೇವತೆಯ ಸೃಷ್ಟಿ ಆಯಿತು ಅಂತಕ್ಕಂಥದ್ದನ್ನ ಮುಂದೆ ಹೇಳ್ತಾರೆ, ಆ ವಿಷಯ ಬರುತ್ತೆ. ಅದರಿಂದ ಭಗವಂತನಿಂದ ಹುಟ್ಟಿದವರು, ಭಗವಂತನ ಅಂಗದಿಂದ ನಿರ್ಮಾಣಗೊಂಡ ಭಗವಂತನ ಮಕ್ಕಳು ಮತ್ತು ಭಗವಂತನ ಪರಿವಾರಭೂತವಾಗಿರುವವರು. ಹಾಗಾಗಿ ದೇವಾಹ ನಾರಾಯಣಾಂಗಜಾಹ, ದೇವತೆಗಳನ್ನು ಹೇಳಿದರೂ ಕೂಡ ಇದು ಭಗವಂತನ ಮಕ್ಕಳು, ಮೊಮ್ಮಕ್ಕಳು, ಪರಿವಾರ ಅಂತ ಹೇಳುತ್ತೆ ಹೊರತು ಅವರೇ ಸರ್ವಶಕ್ತ ಶಕ್ತಿಗಳು ಅಂತ ಹೇಳಲ್ಲ. ಅದಕ್ಕೋಸ್ಕರವೇ ನಾರಾಯಣ ಪರಾಹ, ಪರ ಅಂದ್ರೆ ಶ್ರೇಷ್ಠವಾದ ಮುಖ್ಯವಾದ ಅರ್ಥ ನಾರಾಯಣ. ನಾರಾಯಣನ ಮಹಿಮೆಯನ್ನು ತೋರಿಸುವುದಕ್ಕೋಸ್ಕರ ಇತರ ವಿಷಯಗಳನ್ನು ಹೇಳ್ಬೋದು, ಆದರೆ ಅದು ಮುಖ್ಯ ಅರ್ಥ ಅಲ್ಲ. ಮುಖ್ಯ ಉದ್ದೇಶ ಏನು ಅಂದ್ರೆ ಭಗವಂತನ ಪಾರಂಭ್ಯ ಒಂದು ಮುಖ. ಇನ್ನೊಂದು ನಾರಾಯಣ ಪರಾಹ, ನೀವು ಯಾವುದೇ ದೇವತೆಯ ಸೂಕ್ತ ತೆಗೆಯಿರಿ, ಆ ಸೂಕ್ತದಲ್ಲಿ ಇರತಕ್ಕಂಥ ಶಬ್ದ ನಾರಾಯಣ ಪರಾಹ, ಅದು ಭಗವಂತನನ್ನೇ ಹೇಳುತ್ತೆ. ಆ ಶಬ್ದ ಯಾವ ಶಬ್ದ ಬೇಕಾದ್ರೆ ತಗೊಳ್ಳಿ, ಆ ಶಬ್ದಕ್ಕೆ ನಿಜವಾದ ಅರ್ಥ ಏನು? ಯಾವುದೇ ಒಂದು ಶಬ್ದ ತಗೊಂಡ್ರೆ ನಾವು ಅದನ್ನ ವೇದದಲ್ಲಿ ಒಂದು ನಿಯಮ ಏನು ಅಂತಂದ್ರೆ, ಯಾವುದೇ ಶಬ್ದವನ್ನ ರೂಢವಾದ ಅರ್ಥದಲ್ಲಿ ಬಳಸಬಾರದು. ನಾವು ಲೋಕದಲ್ಲಿ ಯೋಗಾರ್ಥವನ್ನು ಬಳಸುವುದಿಲ್ಲ, ರೂಢಾರ್ಥ. ಯಾಕಂದ್ರೆ ಯೋಗಾರ್ಥ ಕೂಡಲ್ಲ. ನಾವು ಮಕ್ಕಳಿಗೆ ನಾಮಕರಣ ಮಾಡ್ತೇವೆ, ಅವನಿಗೆ ನಾವು ಹೆಸರಿಡ್ತೇವೆ ರಾಮ, ಕೃಷ್ಣ, ಗೋವಿಂದ, ನಾರಾಯಣ. ಅವ್ನು ಏನು ಅರ್ಥ ಇದೆ? ಏನೂ ಅರ್ಥ ಇಲ್ಲ, ಕಲಿಯುವ ಶಬ್ದ ಅಷ್ಟೇ. ಅವನೇನು ನಿರ್ದಿಷ್ಟವಾದ ವೇದ ಪ್ರತಿಪಾದ್ಯನೂ ಅಲ್ಲ, ಗುಣಪೂರ್ಣನೂ ಅಲ್ಲ, ದೋಷರಹಿತನೂ ಅಲ್ಲ. ನಾರಾಯಣ ಶಬ್ದದ ಯಾವ ಅರ್ಥವೂ ಅನ್ನೋ ಯಾವುದಿಲ್ಲ. ಮಕ್ಕಳಿಗೆ ಒಂದು ದೇವರ ಹೆಸರು ಒಂದು ಇರ್ತೇವೆ, ಕಲೀಲಿಕ್ಕೆ ಒಂದು ಶಬ್ದ ಬೇಕಾದ್ರೆ ಸುಮ್ಮನೆ ಓ ಅಂತ ಕಲಿಯಿಲ್ಲ, ಅದಕ್ಕೊಂದು ಹೆಸರು ಬೇಕು, ನಾರಾಯಣ ಅಂತ ಇರ್ತೇವೆ. ಅದನ್ನ ಏನು ಎಟಿಮಲಾಜಿಕಲ್ ಮೀನಿಂಗ್ ಅಪ್ಲೈ ಆಗೋದಿಲ್ಲ. ವೇದದಲ್ಲಿ ಭಗವಂತನ ಗುಣವನ್ನು ಹೇಳಲಿಕ್ಕೆ ಹೊರಟದ್ದು. ಆದ್ದರಿಂದ ಪ್ರತಿಯೊಂದು ಶಬ್ದವು ಅದರ ಯೌಗಿಕವಾದ ಗುಣವಾಚಕವಾದ ಅರ್ಥದಲ್ಲೇ ಅದು ಬಳಕೆ ಆಗೋದು ಹೊರತು ದೇವರಿಗೆ ರೂಢನಾಮ ಇಲ್ಲ. ರೂಢನಾಮ ಅನ್ನೋದು ನಾಮಕರಣ ಮಾಡುವಾಗ, ದೇವರಿಗೆ ನಾಮಕರಣ ಮಾಡುವ ಅರ್ಥ ಯಾರು? ಹಾಗಾಗಿ ಅವನಿಗೆ ಕರೀಲಿಕ್ಕೆ ಇರಲಿ ಅಂತ ಒಂದು ಹೆಸರಿಲ್ಲೇ ಇಲ್ಲ. ಸುಮ್ಮನೆ ಕರೀಲಿಕ್ಕೆ ಅರ್ಥಶೂನ್ಯವಾದ ಒಂದು ಹೆಸರು ಅಂತಿಲ್ಲ. ಹಾಗಾಗಿ ಪ್ರತಿಯೊಂದು ಎವ್ರಿ ವರ್ಡ್ ಇನ್ ವೇದಿಕ್ ಲಿಟರೇಚರ್ ಈಸ್ ಎಟಿಮಲಾಜಿಕಲ್. ಪೂರ್ಣ ನಿರ್ವಚನದಿಂದ ಅರ್ಥ ಮಾಡಿಯೇ ಆ ಶಬ್ದಗಳ ಅರ್ಥವನ್ನು ಗ್ರಹಣ ಮಾಡಬೇಕು ಹೊರತು ರೂಢವಾದ ನಾರಾಯಣ ಅಂತ ವಿಷ್ಣುವಿನ ಹೆಸರು ಏನು, ಯಾಕೆ ಬರ್ತಾ ಹೆಸರು? ಯಾನಿ ಗೌಣಾನಿ ನಾಮಾನಿ ವಿಖ್ಯಾತಾನಿ ಮಹಾತ್ಮನಃ. ಗೌಣಾನಿ ನಾಮಾನಿ ಅಂತ ಹೇಳ್ತಾರೆ ನೋಡಿ ವಿಷ್ಣು ಸಹಸ್ರನಾಮದಲ್ಲಿ. ಎಲ್ಲ ನಾಮಗಳು ಗೌಣ. ಗೌಣ ಅಂದ್ರೆ ಗುಣ ಪ್ರತಿಪಾದಕ, ರೂಢ ನಾಮಗಳಲ್ಲ. ಗೌಣ ಅನ್ನೋದಕ್ಕೆ ಎರಡು ಅರ್ಥ ಇದೆ, ಅದು ವಿಚಿತ್ರ. ಅವರು ಶಾಸ್ತ್ರಕಾರರು ಇಂಥ ಗೊಂದಲವನ್ನು ಮಾಡೋದಕ್ಕೆ ಬಹಳ ಪ್ರಚಂಡ. ಗೌಣ ಅಂದ್ರೆ ಗುಣ ಪ್ರತಿಪಾದಕ ಅಂತ ಒಂದು ಅರ್ಥ, ಗೌಣ ಅಂದ್ರೆ ಅಮುಖ್ಯ ಅರ್ಥ ಅಂತ ಒಂದು, ಅದು ಬಹಳ ಗೌಣ ಸಂಗತಿ ಇದೆ. ಗೌಣ ಅಂದ್ರೆ ನಾಟ್ ದ್ಯಾಟ್ ಇಂಪಾರ್ಟೆಂಟ್ ಅಲ್ಲ, ಅದಲ್ಲ. ಗೌಣ ಅಂದ್ರೆ ಗುಣ ಸಂಬಂಧಿ. ಭಗವಂತನ ಗುಣಗಳನ್ನು ಹೇಳುವ ನಾಮಗಳೇ ಹೊರತು ಅರ್ಥಶೂನ್ಯವಾದ ಬರೇ ರೂಢನಾಮ ಅಂತ ಒಂದು ಇಲ್ಲವೇ ಇಲ್ಲ. ಹಾಗಾಗಿ ವೇದದಲ್ಲಿ ಪ್ರತಿಯೊಂದು ಶಬ್ದದ ಅರ್ಥವನ್ನು ನಿರ್ವಚನ ಮಾಡಿ ಗ್ರಹಣ ಮಾಡಬೇಕು. ಹೀಗೆ ಮಾಡಿದರೆ ಯಾವ ಶಬ್ದ ಬೇಕಾದ್ರೂ ತಗೊಳ್ಳಿ, ಅದು ಭಗವಂತನ ಹೆಸರೇ ಆಗುತ್ತೆ.
ಭಗವಂತನ ಹೆಸರಲ್ಲದ ಒಂದು ಶಬ್ದವೂ ಪ್ರಪಂಚದಲ್ಲಿ ಇಲ್ಲ. ಹೇಗೆ ಅದು ವೇದವೇ ಹೇಳುತ್ತೆ, ನಾಮಾನಿ ಸರ್ವಾಣಿ ಯಮಾಭಿಷಂತಿ ತಂ ವೈ ವಿಷ್ಣು ಪರಮುದಾಹರಂತಿ. ಇದು ವೇದ. ಎಲ್ಲ ನಾಮಗಳು ಯಾರನ್ನೇ ಹೋಗಿ ಕೊನೆಗೆ ಸೇರ್ತಾವೋ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ನಾವು ಯಾರಿಗೆ ನಮಸ್ಕಾರ ಮಾಡಿದ್ರು ಕೊನೆಗೆ ಅವನಿಗೆ ಹೋಗಿ ಸೇರುತ್ತೆ. ಎಲ್ಲರೂ ಅಂತರ್ಯಾಮಾಗಿಲ್ಲ ಅಂದ್ರೆ ಒಳಗೆ ಅವನಿಗೆ ಹೋಗಿ ಸೇರ್ಬೇಕಲ್ಲ. ಹಾಗೆ ಯಾವ ಶಬ್ದದಿಂದ ಕರೆದ್ರು ಆ ಶಬ್ದ ಕೊನೆಗೆ ಯಾರು ಅಂತರ್ಯಾಮಿಯಾಗಿ ಒಳಗಿದ್ದಾರೆ ಅವನಿಗೆ ಹೋಗಿ ಸೇರುವುದು. ಏನು ಮಾಡಿದ್ರು ಕೊನೆಗೆ ಹೋಗಿ ಸೇರಬೇಕಾದ್ದು ಅಲ್ಲಿ. ಅಂದ್ರೆ ಯಾವ ನಾಮದಿಂದ ಯಾರನ್ನು ಬೇಕಾದರೂ ಕರೆಯಿರಿ. ನಾವೀಗ ವಾಸ್ತವಿಕವಾಗಿ ನಮ್ಮ ಮಕ್ಕಳಿಗೆ ಹೆಸರು ಅಂತ ಹೇಳಿದ ನಾನು. ಅಜಾಮಿಳ ತನ್ನ ಮಗನನ್ನ ನಾರಾಯಣ ಅಂತ ಕರೆದ. ಅವನ ಮಗನಿಗೆ ಹೆಸರಿಟ್ಟದ. ಅವನ ದೇವರ ಕಲ್ಪನೆ ಇರಲಿಲ್ಲ ಅವನಿಗೆ ಹೆಸರಿಡುವಾಗ. ಸುಮ್ಮನೆ ಮಗನೊಂದು ಹೆಸರು ಅಂತಿದ್ದ. ಆದರೆ ಗೊತ್ತಿಲ್ಲದೆಯೇ ಒಳಗಿನಿಂದ ದೇವರ ಪ್ರಜ್ಞೆ. ಯಾಕಂದ್ರೆ ಅವನು ದೊಡ್ಡ ವೈದಿಕ ಮನೆತನದಲ್ಲಿ ಹುಟ್ಟು ಶಾಸ್ತ್ರ ಓದಿದ ದೊಡ್ಡ ವಿದ್ವಾಂಸ. ಆ ಸಂಸ್ಕಾರ ಎಲ್ಲಿ ಹೋಗುತ್ತೆ? ಅದರಿಂದ ಮಗನ ಹೆಸರಿಡುವಾಗ ನೆನಪಾದದ್ದು ದೇವರ ಹೆಸರೇ. ಆದ್ರೆ ಅವನು ಇಟ್ಟದ್ದು ಸಂಕೇತ ಅಂತ. ದೇವರ ಮೇಲೆ ಭಕ್ತಿಯಿಂದ ಇಟ್ಕೊಂಡ್ಬಿಟ್ಟು ಇಟ್ಟದ್ದು ಸಂಕೇತ. ಕೊನೆ ಕರೆದದ್ದು ಮಗನನ್ನು, ದೇವರನ್ನಲ್ಲ. ಅವನ ಬೆಡ್ ರಿಟರ್ನ್ ಆಗಿದ್ದಾಗ 80 ವರ್ಷ ವಯಸ್ಸು. ಅವಾಗ ಅವನಿಗೆ ತಾನೇನು ಸಾಯ್ತೀನಿ, ಅದಕ್ಕೆ ದೇವರನ್ನ ಕಲಿಬೇಕು ಅಂತ ಬಂದದ್ದಲ್ಲ. ತಾನೇನು ಸಾಯ್ತೀನಿ, ಮುಂದೆ ಮನೆಯೆಲ್ಲ ಚೆನ್ನಾಗಿ ನೋಡ್ಕೋಪ ಅಂತ ಮಗನತ್ರ ಹೇಳುವ ಅಂತ ಕಂದದ್ದು. ದೇವರು ನೆನಪೇ ಬರಲಿಲ್ಲ ಅವನಿಗೆ ನಾರಾಯಣ ಅಂತ ಕಲಿಬಾರ್ದು. ಆದರೆ ಆ ನಾರಾಯಣ ಅನ್ನೋ ಶಬ್ದ ಕಲಿಯುವಾಗ ಸುಪ್ತ ಪ್ರಜ್ಞೆಯಲ್ಲಿ ಅವನಿಗೆ ಯಾಕೆಂದ್ರೆ ಅದು ಜೀವ, ಸಾಧನೆ ಮಾಡಿದ ಜೀವ, ತುಂಬಾ ಜನ್ಮಗಳಲ್ಲಿ ಭಗವಂತನ ಉಪಾಸನೆ ಮಾಡಿದ ಜೀವ, ಯಾವುದೋ ಒಂದು ಪಾಪ ಪ್ರಾರಬ್ಧದಿಂದ ಈಗ ಮರೆಯು ಬಂದಿದೆ. ಆ ವಸ್ತು ಸ್ಥಿತಿ ಉಂಟಲ್ಲ, ಅದು ಆ ನಾರಾಯಣ ಅನ್ನುವ ಶಬ್ದ ಅವನು ಕರೆದ್ರು ಅವನ ಆ ಹುಡುಗ ನಾರಾಯಣ ಅನ್ನೋ ಹುಡುಗನ ಒಳಗಿರ್ತಕ್ಕಂಥ ನಾರಾಯಣನಿಗೆ ಅನ್ವಯ ಆಗುವುದು. ಅವನ ಮಗನನ್ನೇ ಕರೆದ್ರು ಕೂಡ ಮಗನ ಒಳಗೆ ಅಂತರ್ಯಾಮಿಯಾಗಿರ್ತಕ್ಕ ನಾರಾಯಣನಿಗೆ ಅನ್ವಯ ಆಗುವುದು. ವಸ್ತು ಸ್ಥಿತಿಯನ್ನು ಅವನಿಗೆ ತಿಳಿಸಬೇಕು ಅಂತ ಭಗವಂತ ದೂತರನ್ನು ಕಳಿಸಿದ. ಅವನಿಗೆ ದೂತರ ದರ್ಶನ ಆಯಿತು. ನಾರಾಯಣ ದೂತರನ್ನು ಕಂಡ ತಕ್ಷಣ ಜ್ಞಾನೋದಯ ಆಯಿತು. ಎಂಥ ತಪ್ಪು ಮಾಡಿಬಿಟ್ಟೆ, ನನ್ನ ಮಗನನ್ನು ಕರೆದರು ನಾರಾಯಣ ಅಂತ ಭಗವಂತನ ಎಚ್ಚರ ಇಲ್ಲದೆ ಕರೆದರು ಭಗವಂತ ದೂತರನ್ನು ಕಳಿಸಿದ. ಅವನ ಎಚ್ಚರ ಇತ್ತು ನಾರಾಯಣ ಅಂದಿದ್ರೆ ನಾನು ಉದ್ಧಾರ ಆಗಿಬಿಡ್ತಿದ್ದೆ. ಈ ಜನ್ಮದ ಇಷ್ಟು 80 ವರ್ಷಗಳ ಕಾಲ ವ್ಯರ್ಥ ಮಾಡಿಬಿಟ್ಟಲ್ಲ ಅಂತ ಪಶ್ಚಾತ್ತಾಪ ಆಯಿತು. ಪಶ್ಚಾತ್ತಾಪ ಆಗಲಿಕ್ಕೋಸ್ಕರವೇ ಅವನ ಮನ ಪರಿವರ್ತನೆಗೆ ಆ ಘಟನೆ ನಡೆದದ್ದು. ಎಚ್ಚರ ಆಯಿತು, ಗುಣ ಆಯಿತು, ಹುಷಾರಾದ, ಅದನ್ನು ತಪಸ್ಸು ಮಾಡಿದ. ಆವಾಗಲೇ ಮೋಕ್ಷಕ್ಕೆ ಹೋಗಿಲ್ಲ ಅವನು. ಬಹಳ ಜನ ಹಾಕಿ ತಪ್ಪು ತಿಳ್ಕೊಂಡಿದ್ದಾರೆ. ನಾರಾಯಣ ಅಂತ ಮಗನನ್ನು ಕರೆದ ಮೋಕ್ಷಕ್ಕೆ ಹೋದ, ಮಗನನ್ನು ಕರೆದು ಮೋಕ್ಷಕ್ಕೆ ಹೋದಲ್ಲ. ಎಚ್ಚರ ಆಯಿತು. ಪಶ್ಚಾತ್ತಾಪದಿಂದ ತಾನು ಮಾಡಿದ ಪಾಪಗಳನ್ನೆಲ್ಲವನ್ನ ತೊಳೆದುಕೊಂಡು 10 ವರ್ಷಗಳ ಕಾಲ ನಿರಂತರ ತಪಸ್ಸು ಮಾಡಿ ಭಗವಂತನ ಸಾಕ್ಷಾತ್ಕಾರ ಪಡೆದು ಮೋಕ್ಷ. ಹೀಗಿರೋ ಕಥೆ. ಅಂದ್ರೆ ಅವನ ನಿಜವಾದ ಒಳಗಿನ ಒಂದು ಪುಣ್ಯ ಚೇತನ, ಅದರಲ್ಲಿ ಇರತಕ್ಕಂಥ ಸಂಸ್ಕಾರ ಜಾಗೃತವಾಗುವುದಕ್ಕೆ ನಡೆದ ಘಟನೆ ಇದು ಹೊರಗಿನಿಂದ. ನಾರಾಯಣ ಅಂತ ಮಗನನ್ನು ಕರೆದ, ದೇವದೂತರನ್ನು ಕಂಡ. ಇಂಟೆನ್ಷನ್ ಇಲ್ಲದೆ ಕರೆದರೂ ಭಗವಂತ ದೇವದೂತರನ್ನು ಕಳಿಸಿದ. ಭಗವಂತನನ್ನೇ ಉದ್ದೇಶಿಸಿ ನಾನು ನಾರಾಯಣ ಅಂತ ಹೇಳಿದ್ರೆ ಎಷ್ಟು ಜನ್ಮ ಸಾರ್ಥಕ ಆಗ್ತಿತ್ತು. ಇಷ್ಟು ಕಾಲ ವ್ಯರ್ಥ ಮಾಡಿಬಿಟ್ಟಲ್ಲ ಅಂತ ಪಶ್ಚಾತ್ತಾಪ ಆಗುವುದಕ್ಕೋಸ್ಕರ ನಡೆದ ಘಟನೆ. ಒಂದೊಂದು ಜೀವನದಲ್ಲಿ ಯಾವುದೋ ಒಂದು ಘಟನೆಯಿಂದ ತಿಳಿದು ಬರುತ್ತೆ. ನಾವು ತಿಳಿದ್ಬಿಡ್ತ. ನಾನೇ ಒಬ್ಬರನ್ನು ಕಂಡಿದ್ದೇನೆ. ಅವರು ಬೆಂಗಳೂರಿನಲ್ಲಿ ಹೋಟೆಲ್ ಇಟ್ಕೊಂಡು ಅವರೊಂದು ಬಾಡಿಗೆ ಮನೆ ತಗೊಂಡು, ಬಾಡಿಗೆ ಮನೆ ತಗೊಂಡು ಅವ್ರು ದೇವರ ಕೋಣೆ ಇತ್ತು. ಇದು ಇಷ್ಟು ಜಾಗ ವೇಸ್ಟ್ ಅಂತ ಅದನ್ನು ಒಡೆದು ಗೋಡೌನ್ ಮಾಡಿದ್ರು. ದೇವರ ಕೋಣೆ ಹೊಡೆದು ಈಗ ಪರಮ ಬರುತ್ತ ದೊಡ್ಡ ಆಸ್ತಿಕ ಈಗ ಅವರು. ಅದು ಯಾವುದೋ ಒಂದು ಘಟನೆಯಿಂದ ಮನುಷ್ಯನ ಜೀವನದಲ್ಲಿ ತಿರುವು ಬರುತ್ತೆ. ನಾಸ್ತಿಕ ಆಗಿದ್ದವ ಆಸ್ತಿಕ ಆಗ್ತಾನೆ, ಪಾಪ ಪ್ರಾರಬ್ಧ ಇದ್ರೆ ಆಸ್ತಿಕ ಆಗಿದ್ದವ ನಾಸ್ತಿಕ ಆಗ್ತಾನೆ. ಯಾವುದೋ ಒಂದು ಸಣ್ಣ ಘಟನೆ, ಒಂದು ಸಣ್ಣ ಶಬ್ದ, ಒಂದು ಸಣ್ಣ ಇನ್ಸಿಡೆಂಟ್ಸ್. ಹಾಗೆ ಇವನಿಗೆ ನಿಜವಾದ ಯೋಗ್ಯತೆ ಏನು ಒಳಗಿನಿಂದ ಇದೆ, ಸಾಧನೆ ಮಾಡಿ ಭಗವಂತನನ್ನು ಒಲಿಸಿಕೊಂಡ ಚೇತನ, ಅದು ಆ ನಿಜ ಸ್ಥಿತಿಗೆ ಅವನು ಮರಳಬೇಕು ಅನ್ನೋದಕ್ಕೋಸ್ಕರ ಈ ಇನ್ಸಿಡೆಂಟ್ ಅವನೊಂದು ವಿಷನ್ ಆಯ್ತು. ಅದು ಯಾಕೆ ಹೇಳಿದೆ ಅಂದ್ರೆ, ನಾವು ನಮ್ಮ ಮಕ್ಕಳನ್ನ ಕರೆದರೂ ಕೂಡ ತತ್ ಸೃಷ್ಟ ತದೇವಾನು ಪ್ರಾವಿಶತ್, ಪ್ರತಿಯೊಬ್ಬನ ಒಳಗೆ ಭಗವಂತ ಅಂತರ್ಯಾಮಿ ಆಗಿದ್ದಾನಲ್ಲ. ಅವನ ಅಂತರ್ಯಾಮಿ ಹೆಸರೇನು? ನಾರಾಯಣ ಅಂತ ಹೆಸರು ಹುಡುಗರ ಒಳಗೆ ಅಂತರ್ಯಾಮಿಯೂ ನಾರಾಯಣ, ಕೃಷ್ಣ ಅಂತ ಹೆಸರು ಹುಡುಗರ ಒಳಗೆ ಭಗವಂತರು. ಆ ಹೆಸರು ಅದರ ಒಳಗಿರುವ ಅಂತರ್ಯಾಮಿಗೆ ನಿಜವಾಗಿ ಅನ್ವಯವಾಗುತ್ತದೆ. ಆದ್ದರಿಂದ ಎಲ್ಲ ಹೆಸರುಗಳು ಕೂಡ ಅಂತರ್ಯಾಮಿಯಾದ ಭಗವಂತನಿಗೆ ಅನ್ವಯವಾಗುತ್ತದೆ. ಅಗ್ನಿ ಅಂತ ತಗೊಂಡ್ರೆ ಅದು ನಾವು ಯಜಮಾನಿ ತಗೋಬೇಕು. ಯಜಮಾನ್ ತಗೊಂಡು ಇಲ್ಲಿ ಅನ್ವಯ ಆಗೋದಿಲ್ಲ. ಹಾಗಾದ್ರೆ ಅದು ಎಲ್ಲಿ ಅನ್ವಯ ಆಗುತ್ತೋ ಅಲ್ಲಿ ತನಕ ಒಳಕ್ಕೆ ಹೋಗ್ಬೇಕು. ಯಾವುದೇ ಒಂದು ಶಬ್ದವನ್ನ ನಾವು ಗ್ರಹಣ ಮಾಡಬೇಕಾದ್ರೆ ಆಳಕ್ಕೆ ಹೋಗ್ಬೇಕು. ಅದು ಎಲ್ಲಿ ಅರ್ಥ ಸಾರ್ಥಕ ಆಗುತ್ತೋ ಅಲ್ಲಿ ತನಕ ಹೋಗ್ಬೇಕು. ಅಗ್ನಿ ಅಂದ್ರೆ ಏನು? ಅಗ್ನಿ ಅಂದ್ರೆ ಅದೇನು? ಚಲನೆ ಇಲ್ಲದ ವಸ್ತುವಿಗೆ ಚಲನೆ ಕೊಡುವಂಥದ್ದು. ಅದಾದ
ಆದರೆ ಚಲನೆ ಇಲ್ಲದು ಇದರಕ್ಕೆ. ಚಲನೆ ಇಲ್ಲದ ವಸ್ತುವಿಗೆ ಚಲನೆ ಕೊಡುವಂಥ ಶಕ್ತಿ ಯಾರು? ಬೆಂಕಿಯೋ? ಬೆಂಕಿಯು ಚಲನೆ ಕೊಡುತ್ತೆ, ಹೌದು. ಇವಾಗ ವಿದ್ಯುತ್ ಕನೆಕ್ಷನ್ ಇದ್ರೆ ಫ್ಯಾನಿಗೆ ಚಲನೆ, ಇದನ್ನು ವಿದ್ಯುತ್ ಡಿಸ್ಕನೆಕ್ಟ್ ಮಾಡಿದ್ರೆ ಚಲನೆ ಆಗೋಲ್ಲ. ಅಥವಾ ನಾವು ಅನ್ನಕ್ಕೆ ನೀರು ಇದ್ರ ಮೇಲೆ ಕೆಳಗೆ ಬೆಂಕಿ ಹಾಕಿದ ತಕ್ಷಣ ಅದು ಕುದಿಯಲಿಕ್ಕೆ ಶುರುವಾಗುತ್ತೆ, ಚಲನೆ ಆಗುತ್ತೆ. ಆದರೆ ಇದಕ್ಕಿಂತಲೂ ಮುಖ್ಯ ಚಾಲಕ ಶಕ್ತಿ ಉಂಟು. ನಿಜವಾಗಿ ಚಲನೆ ಕೊಡುವಂತಹದ್ದು ಗಾಳಿ, ಬೆಂಕಿಯಿಂದ. ಗಾಳಿ ಇಲ್ಲದೆ ಇದ್ರೆ ಬೆಂಕಿಯೂ ಉರಿಯುವುದಿಲ್ಲ, ಚಲನೆ ಆಗುವುದಿಲ್ಲ. ಚಲನೆ ಕೊಡೋದು ಗಾಳಿ ಬೀಸಿ ತೊಂದರೆ ಎಲ್ಲಿದ್ದದ್ದು ಎಲ್ಲಿಗೂ ಹೋಗುತ್ತೆ, ಹೇಳ್ಕೊಂಡು ಎಲ್ಲಿಂದ ಎಲ್ಲಿಗೂ ಬೀಸಿ. ಸೊ ಚಾಲಕ ಶಕ್ತಿ ನಿಜವಾದ ಅಗ್ನಿ ಬೆಂಕಿಯಲ್ಲ, ವಾಯುದೇವರು. ವಾಯುದೇವರಿಗೆ ಚಾಲನೆ ಎಲ್ಲಿಂದ ಬಂತು? ಇಡೀ ವಿಶ್ವಕ್ಕೆ ಚಾಲನೆ ಕೊಟ್ಟವ ಯಾರು? ಅವನು ನಿಜವಾದ ಅಗ್ನಿ. ಹೀಗೆ ಶಾಸ್ತ್ರೀಯವಾಗಿ ಆ ಶಬ್ದದ ಆಳಕ್ಕೆ ಹೋದಾಗ ಅಗ್ನಿ ಅಂದ್ರೆ ನಾರಾಯಣನೇ, ಬೇರೆ ಯಾರೋ ಆಗೋದು ಸಾಧ್ಯ ಇಲ್ಲ. ಆ ಶಬ್ದದ ಪೂರ್ಣಾರ್ಥ ಚಲನೆ, ಸ್ವತಃ ಚಲಿಸಲಾಗದ ಈ ವಿಶ್ವಕ್ಕೆ ಚಾಲನೆ ಕೊಡ್ತಕ್ಕವ. ನೋಡಿ, ಎಲ್ಲ ಜೀವನೂ ಭಗವಂತನ ಪ್ರತಿಬಿಂಬ. ಪ್ರತಿಬಿಂಬಕ್ಕೆ ಚಲನೆ ಇಲ್ಲ. ಇವಾಗ ನಾವು ಕರಡಿ ಮುಂದೆ ನಿಲ್ತೇವೆ, ಕರಡಿಯಿಂದ ನಮ್ಮ ರಿಫ್ಲೆಕ್ಷನ್ ಇದೆ, ನಾವು ನಿಂತುಕೊಂಡಿದ್ರೆ ಅದು ನಿಂತುಕೊಂಡಿದ್ರೆ ಚಲಿಸುವುದಿಲ್ಲ. ಪ್ರತಿಬಿಂಬ ನಾವು ನಿಂತುಕೊಂಡ ಹಾಗೆ ನಮ್ಮ ರಿಫ್ಲೆಕ್ಷನ್ ಮಾತ್ರ ಹಂಗಾಡ್ಲಿಲ್ಲ, ನೋಡೋಣ ಹಂಗಾಡಲ್ಲ. ಹಾಗೆಯೇ ಜೀವರು ಕೂಡ ಅದೇ ಇಷ್ಟೇ ವ್ಯತ್ಯಾಸ. ಆ ಪ್ರತಿಬಿಂಬ ಜಡ, ಈ ಪ್ರತಿಬಿಂಬ ಚೇತನ. ಅಷ್ಟೇ. ಚೇತನ ಆದರೂ ಕೂಡ ಸ್ವತಃ ಕ್ರಿಯೆ ಇಲ್ಲ. ಮತ್ತಾಗಾದ್ರೆ ಇದು ಚಲಿಸಬೇಕಾದ್ರೆ ಬಿಂಬ ಚಲಿಸಬೇಕು. ಎಲ್ಲಕ್ಕೂ ಚತುರ್ಮುಖನಿಗೂ ಕೂಡ ಬಿಂಬರೂಪ ಭಗವಂತ ಅಂದರೆ ಭಗವಂತ ಚಲಿಸದೆ ಚತುರ್ಮುಖನು ಚಲಿಸುವ ಸಾಧ್ಯ ಇಲ್ಲ. ಹಾಗಾದ್ರೆ ಚಲನೆ ಕೊಡ್ತಕ್ಕವ ಯಾರು? ಬಿಂಬ, ಪ್ರತಿಬಿಂಬ ಅಲ್ಲ. ಅದು ಬಿಂಬರೂಪನಾದ ಭಗವಂತನೇ ಅಗ್ನಿ ಆಗುವುದು ಸಾಧ್ಯ. ಇಲ್ಲಿ ಯಾವುದೂ ಅಗ್ನಿ ಉಳಿದದ್ದೆಲ್ಲ ಆಗ. ಚೇತನವೂ ಆಗ, ಜಡವೂ ಆಗ, ಸ್ವತಃ ಚಲನೆ ಇಲ್ಲ. ಚಲನೆ ಕೊಡತಕ್ಕವ ಅದಕ್ಕೆ ಬಿಂಬಭೂತನಾಗಿರ್ತಕ್ಕಂಥ ಭಗವಂತ. ಹಾಗಾದ್ರೆ ಅಗಂ ಚಲನರಹಿತವಾದ ಪ್ರತಿಬಿಂಬವನ್ನು ನಯತಿ ಚಲನೆ ಕೊಡುವವನು ಬಿಂಬರೂಪಿಯಾದ ಭಗವಂತ. ಬಿಂಬರೂಪಿಯಾದ ಭಗವಂತನಲ್ಲದೆ ಯಾರಿಗೂ ಈ ಶಬ್ದ ಉಪಯೋಗ ಮಾಡಿದ್ರೆ ಪೂರ್ಣಾರ್ಥದಲ್ಲಿ ಸಾರ್ಥಕ ಆಗೋದಿಲ್ಲ. ಇದು ವೇದಕ್ಕೆ ಅರ್ಥ ಮಾಡುವ ವಿಧಾನ ಅಂತಾರೆ ಚತುರ್ಮುಖ. ಅಪ್ಪ, ನಾವು ಹೀಗೆ ಅರ್ಥ ಮಾಡ್ತೇವೆ ವೇದಕ್ಕೆ. ಎಲ್ಲ ಶಬ್ದದ ಅರ್ಥ ಎಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಾರ್ಥಕ ಆಗುತ್ತೋ ಅವನು ವೇದ ಪ್ರತಿಪಾದ್ಯ. ನಮ್ಮಲ್ಲಿ ಆಗೋಲ್ಲಪ್ಪ. ಅದರಿಂದ ನಾವು ಅಗ್ನಿ ಬ್ರಹ್ಮ ಅಂತ ಹೆಸರು ಚತುರ್ಮುಖನಿಗೆ ಇದೆ. ಬ್ರಹ್ಮ ಏನು ಹಾಗಂದ್ರೆ? ಬ್ರಹ್ಮ ಅಂದ್ರೆ ಬೃಹಿ ಎಲ್ಲಕ್ಕಿಂತ ದೊಡ್ಡ ವಸ್ತು ಒಂದು ಬ್ರಹ್ಮ ಹೇಳ್ತಾನೆ. ನನಗಿಂತ ದೊಡ್ಡದೊಂದು ಉಂಟಪ್ಪ, ನಾನು ಅವನ ಮುಂದೆ ಸಣ್ಣ ವಸ್ತು ಅಂತ. ಹಾಗೆ ನಿನ್ನೆ ಯಾಕೆ ಬ್ರಹ್ಮ ಅದ? ಸುಮ್ಮನೆ ನಾಮಕರಣ. ಅಂದ್ರೆ ಜೀವನಲ್ಲೇ ದೊಡ್ಡವ ಅಷ್ಟೇ. ಒಂದು ಸಾಪೇಕ್ಷವಾಗಿ, ಈ ರಿಲೇಟಿವ್ ಆಗಿ ದೊಡ್ಡವ. ನಿರಪೇಕ್ಷವಾಗಿ ಆದಾಗ ದೊಡ್ಡವ ಯಾರು? ಎಲ್ಲಕ್ಕೆ ದೊಡ್ಡವ? ಭಗವಂತ. ಅದನ್ನ ನಾನಲ್ಲ, ಬ್ರಹ್ಮ. ಬ್ರಹ್ಮ ವಿವರ್ಧನ. ಅದನ್ನ ಬ್ರಹ್ಮ ಅಂತ ನೀವು ನಪುಂಸಕತೆಯನ್ನು ಕರೆದ್ರು ಅವನೇ, ಬ್ರಹ್ಮ ಅಂತ ಕರೆದ್ರು ಅವನೇ. ವೇದದಲ್ಲಿ ಏನು ಹೇಳ್ತೇನೆ ನೀವೆಲ್ಲ? ಪ್ರಜಾಪತಿ ಅಂತ. ಪ್ರಜಾಪತಿ ಅಂದ್ರೆ ಎಲ್ಲ ಪ್ರಜೆಗಳ ಪಾಲಕ. ಯಾರು ಪಾಲಕ? ಭಗವಂತನೇ. ಅದು ಪ್ರಜಾಪತಿ ಅಂತ ಚತುರ್ಮುಖ ಅಂದ್ರೆ ದಕ್ಷ ಪ್ರಜಾಪತಿ ಇದ್ದಾರೆ, ನವ ಪ್ರಜಾಪತಿಗಳಿದ್ದಾರೆ, ಎಲ್ಲ ಜಗತ್ತುಗಳು ಇದ್ದ ಹಾಗೆ. ಅನೇಕ ಮಂದಿ ನೂರಾರು ಜಗತ್ತುಗಳು ಇರ್ತಾರಲ್ಲ, ಅವ್ರ ಜಗತ್ತು ಎಷ್ಟು ಇಲ್ಲ, ಅವರ ಶಿಷ್ಯರಿಂದ ಎಷ್ಟು ಅಷ್ಟೇ ಜಗತ್ತು. ಅದು ಜಗತ್ತುಗಳು ಅಷ್ಟೇ, ಉಳಿದ ಜಗತ್ತೇ ಇಲ್ಲ ಅವರ ಬಾರಿಗೆ. ಹಂಗಲ್ಲ, ಪ್ರಜೆ ಅಂದ್ರೆ ಯಾವುದು ಜೀವಕೋಟಿ ಇದೆಯೋ ಅದಕ್ಕೆಲ್ಲಕ್ಕೂ ಸ್ವಾಮಿ ಅಂತಂದ್ರೆ ಪ್ರಜೆ ಚತುರ್ಮುಖನೂ ಒಬ್ಬ ಪ್ರಜೆ, ಅವನಿಗೂ ಪತಿ ಆಗ್ಬೇಕು. ಹಾಗಾಗಿ ಯಾರು ಪ್ರಜಾಪತಿ? ಭಗವಂತನೇ. ಅದು ಚತುರ್ಮುಖ ಬ್ರಹ್ಮ ದೊಡ್ಡದು ಅವನೇ. ಯಾವ ಶಬ್ದ ತಗೊಂಡ್ರೂ ಕೂಡ ವಿರಿಂಚಿ ಚತುರ್ಮುಖ ಅಂತ ಡಿಕ್ಷನರಿ ಬರೀತಾರೆ. ವಿರಿಂಚಿ ಏನಂದ್ರೆ ಯಾರು ಜಗತ್ತನ್ನು ತನ್ನ ಒಳಗಿಂದ ವಿರೇಚನ ಮಾಡ್ತಾನೋ ಅವನು. ಯಾರ ಹೊಟ್ಟೆಯಿಂದ ಬಂತು? ಅವನ ಹೊಟ್ಟೆಯಿಂದ ನಾಭಿಕರಣದಿಂದ ಬಂತು. ಹಾಗಾಗಿ ಯಾವ ಶಬ್ದ ತಗೊಂಡ್ರು ಅದು ನಿಜವಾದ ಅರ್ಥ ಯಾರಲ್ಲ ಆಗೋದು. ನಾವು ನಿಜವಾದ ಅರ್ಥವನ್ನು ಮರೆತು ಯಾವುದೋ ಬಳಕೆಯ ಅರ್ಥದಲ್ಲಿ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಅದು ಹಾಗಾಗುತ್ತೆ. ಬಳಕೆ ಮಾಡ್ತಾ ಒಂದು ಶಬ್ದಕ್ಕೆ ಬೇರೆ ಅರ್ಥ ಬಂದ್ಬಿಡುತ್ತೆ. ಇವಾಗ ನಮ್ಮಲ್ಲಿ ಎಷ್ಟೋ ಮಾತಾಡ್ತೇವೆ, ನಮ್ಮ ಕನ್ನಡದಲ್ಲೂ ಇಂಥದ್ದಿದೆ ಈ ವಿಷಯ. ಬೇಕಾದಷ್ಟು ಬಳಕೆಯ ನಿಜವಾದ ಅರ್ಥ ಹೋಗಿ ಇವತ್ತು ಶಾಲೆ ಇಲ್ಲ ಅಂತೇವೆ. ಶಾಲೆ ಹೋಗಿ ದೊಡ್ಡ ಕಟ್ಟಡ ಇರುತ್ತೆ, ಯಾರು ಡೆಮಾಲಿಷ್ ಮಾಡಿರೋದಿಲ್ಲ. ಇವತ್ತು ಶಾಲೆ ಇಲ್ಲಪ್ಪ ಅಂದ್ರೆ ಹೋಗಿ ನೋಡೋಣ, ಬೇಕಾದ್ರೆ ಇರುತ್ತೆ. ಶಾಲೆ ಇಲ್ಲ ಅಂದ್ರೆ ಕ್ಲಾಸ್ ಇಲ್ಲ ಅಂತ. ಶಾಲೆ ಅನ್ನೋದು ಕಟ್ಟಡ, ನಿಜವಾದ ಶಾಲೆ ಅಂದ್ರೆ ಬಿಲ್ಡಿಂಗ್. ಅದು ಏನು ಅರ್ಥದಲ್ಲಿ ಬಂತು? ಕ್ಲಾಸ್ ಅಂತ, ಟೀಚಿಂಗ್ ಲೆಸನ್. ಪಾಠ ಇಲ್ಲ ಅನ್ನೋ ಅರ್ಥದಲ್ಲಿ ಶಾಲೆ ಇಲ್ಲ. ಪಾಠ ತಾನೇ ಶಾಲೆಯ ಉದ್ದೇಶ. ಅದರಿಂದ ಇದ್ದರೆ ಶಾಲೆ ಇದ್ದರೆ ಶಾಲೆ ಇಲ್ಲ. ಅಂದ್ರೆ ಒಂದು ಶಬ್ದದ ಅರ್ಥ ಬೇರೆ, ನಾವು ಬಳಸ್ತಾ ಡಿಫ್ರೆಂಟ್ ಶೇಡ್ಸ್ ಆಫ್ ಡಿಫ್ರೆಂಟ್ ಮೀನಿಂಗ್ಸ್ ಬಂದ್ಬಿಡ್ತಾರೆ. ಡಿಫ್ರೆಂಟ್ ಶೇಡ್ಸ್ ಆಫ್ ಮೀನಿಂಗ್. ಹಾಗೆ ಅರ್ಥ ಛಾಯೆ ಬೇರೆ ಆಗ್ತಾ ಬಳಕೆಯಲ್ಲಿ ಯಾವುದೋ ಒಂದು ಅರ್ಥವೇ ಬಳಕೆ ಆಗ್ತದೆ. ಮೂಲ ಅರ್ಥವೇ ಬೇರೆ, ಬಳಕೆಯಲ್ಲಿರೋ ಅರ್ಥವೇ ಬೇರೆ. ಹೀಗೆ ಬೇಕಾದಷ್ಟು ಶಬ್ದಗಳು ಅರ್ಥಾಂತರ
ಶಬ್ದ ಕನ್ನಡಕ್ಕೆ ಬರುವಾಗ ಆಗಲಿಲ್ಲ. ಇಂಗ್ಲಿಷ್ನಲ್ಲಿ ಚಿಮಣಿ ಅಂದ್ರೆ ಏನು, ಕನ್ನಡದಲ್ಲಿ ಚಿಮಣಿ ಅಂದ್ರೆ ಏನು? ಚಿಮಣಿ ದೀಪ ಹಚ್ಚುವುದು. ಅದು ಇಂಗ್ಲಿಷ್ನಲ್ಲಿ ಚಿಮಣಿ ಬೇರೆ, ಕನ್ನಡದಲ್ಲಿ ಚಿಮಣಿ ಬೇರೆ. ಅಂದ್ರೆ ಅದೇ ಶಬ್ದವನ್ನು ತಂದು ಕನ್ನಡದಲ್ಲಿ ಬಳಸಿದ್ದು ಚಿಮಣಿ ಅನ್ನೋ ಶಬ್ದ. ಹಾಗೆ ಒಂದು ಭಾಷೆಯಿಂದ ಅದನ್ನ ಬಳಕೆಗೆ ತರುವಾಗ ನಮಗೆ ಅದರ ಅರ್ಥ ಗೊತ್ತಿಲ್ಲದೆ ಅಥವಾ ಯಾವುದೋ ಸೌಕರ್ಯಕ್ಕೋಸ್ಕರ ಅದನ್ನು ಬೇರೆ ಅರ್ಥದಲ್ಲಿ ಬಳಸಿಕೊಂಡು ಹೋಗ್ತೇವೆ. ಅದನ್ನ ಹಾಗೆಯೇ ನಾವು ವೈದಿಕ ಶಬ್ದಗಳು ಕೂಡ ಅದರ ತನ್ನ ಅರ್ಥಛಾಯನ್ನು ಕಳ್ಕೊಂಡು ಬೇರೆ ಬೇರೆ ದೇವತೆಗಳ ಹೆಸರು ಆಗಿದೆ, ಲೋಕದ ಶಬ್ದವೂ ಆಗಿದೆ. ಅದರ ಪೂರ್ಣ ಅರ್ಥ ಅನ್ನೋ ಯಾವುದೇ ಇಲ್ಲಿ ಅಂತ ನೋಡಿದರೆ ಎಲ್ಲ ಹೆಸರು ಭಗವಂತನ ಹೆಸರು, ಭಗವಂತನ ಹೆಸರಲ್ಲದ ಒಂದು ಶಬ್ದ. ಯೋ ದೇವಾನಾಂ ನಾಮಧ ಏಕ ಏವ ತಂ ಸಂಪ್ರಶ್ನಂ ಭುವನಾಯಂತ್ಯನ್ಯ. ಯೋ ದೇವಾನಾಂ ನಾಮಧ ಏಕ ಏವ. ಎಲ್ಲ ದೇವತೆಗಳ ಹೆಸರು ಯಾರು ಹೊತ್ತುಕೊಂಡವನೋ ಅವನು ಒಬ್ಬನೇ. ಮತ್ತೆ ಇವರಿಗೆ ಯಾರು ಹೆಸರು ಅಂತ ನಾಮಧ ಧಾನ ದದಾತೀತಿ, ದಧಾತಿಯನ್ನು ಹೆಸರು ಕೊಟ್ಟ. ತನ್ನ ಹೆಸರನ್ನೇ ಕೆಲವನ್ನು ಒಬ್ಬೊಬ್ಬರಿಗೆ ನಿನಗೆ ಹೆಸರು, ನಿನಗೆ ಅಪ್ಪ ಸೃಷ್ಟಿ ಮಾಡಿದ ಒಂದು ಹೆಸರು ಕೊಟ್ಟ. ಅವನ ಹೆಸರುಗಳಲ್ಲೇ ಒಂದೊಂದು ಹೆಸರು ಒಬ್ಬೊಬ್ಬ ದೇವತೆಗೆ ಕೊಟ್ಟ. ಅಷ್ಟೇ. ಎಲ್ಲ ಹೆಸರುಗಳು ನಿಜವಾಗಿ ಯಾರದು? ಅವನು ಏಕ ಇವ, ಅವನು ಭಗವಂತ ಒಬ್ಬನೇ. ಈ ರೀತಿ ವೈದಿಕವಾದ ಪ್ರಕ್ರಿಯೆಯಿಂದ ಪ್ರತಿಯೊಂದು ಶಬ್ದದ ಅರ್ಥ ನಿರ್ವಚನೆ ಮಾಡ್ತಾ ಅದರ ಪೂರ್ಣಾರ್ಥದಲ್ಲಿ ನಾವು ಆ ಶಬ್ದವನ್ನು ಅನುಸಂಧಾನ ಮಾಡಿದಾಗ ಸಮಸ್ತ ವೇದವು ನಾರಾಯಣ ಪರಾಹ, ಭಗವಂತನನ್ನೇ ಹೇಳುತ್ತೆ ಹೊರತು ಯಾವುದನ್ನು ಹೇಳುತ್ತೆ. ಅದರಲ್ಲೂ 2-3 ಥರ ಇದೆ. ಭಗವಂತನನ್ನು ಹೇಳುತ್ತೆ ಅನ್ನೋದಕ್ಕೆ 3 ಮಜಲುಗಳಿವೆ. ಒಂದು ಎಲ್ಲವನ್ನೂ ಹೇಳುತ್ತೆ. ಹೇಳಿ ಇದನ್ನು ಯಾಕೆ ಹೇಳುತ್ತೆ ಅಂದ್ರೆ, ಆದ್ದರಿಂದ ಭಗವಂತ ದೊಡ್ಡವಪ್ಪ, ಒಳ್ಳೆ ಕೆಲಸ ಮಾಡು, ಯಜ್ಞಯಾಗ ಮಾಡು, ಯಾಕೆಂದ್ರೆ ಅದರಿಂದ ಭಗವಂತ ಪ್ರೀತಿ ಆಗುತ್ತಪ್ಪ. ಇದನ್ನು ಹೇಳುವುದು ಅವನಿಗೋಸ್ಕರವೇ. ಇದು ಒಂದು ಅರ್ಥ. ಇನ್ನೊಂದು, ಆ ಒಂದೊಂದು ಶಬ್ದವೂ ಕೂಡ ಅದು ಕರ್ಮವನ್ನು ಹೇಳೋದೇ ಇಲ್ಲ. ಕರ್ಮವನ್ನು ಹೇಳಿ ಯಾಕೆ ಕರ್ಮ ಮಾಡಬೇಕು? ಭಗವಂತ ದೊಡ್ಡವ, ಅವನ ಅನುಗ್ರಹಕ್ಕೆ ನಿನ್ನ ಪಾತ್ರನಾಗ, ಆದ್ದರಿಂದ ಮಾಡುವುದು. ಇದು ಒಂದು, ಇದು ಸಮಷ್ಟಿಯಾದಂತಹ ಒಂದು ತಾತ್ಪರ್ಯ. ಇನ್ನೊಂದು ಕಡೆ ಒಂದೊಂದು ಶಬ್ದವೂ ಭಗವಂತನೇ, ಒಂದೊಂದು ವಾಕ್ಯವೂ ಭಗವಂತನನ್ನೇ ಹೇಳುತ್ತೆ, ಇನ್ನೇನನ್ನು ಹೇಳುವುದೇ ಇಲ್ಲ. ಹೀಗೆ ನಾವು ಅಗ್ನಿಸ್ತುತಿ ಮಾಡುತ್ತೆ, ಇದೊಂದು ಅರ್ಥ. ಅಗ್ನಿಸ್ತುತಿ ಮಾಡುತ್ತೆ. ಅಗ್ನಿಸ್ತುತಿ ಯಾಕೆ ಮಾಡುತ್ತೆ? ಅಗ್ನಿಯಲ್ಲಿ ನೀನು ಭಗವಂತನನ್ನು ಸ್ತೋತ್ರ ಮಾಡು. ಹಾಗಾದ್ರೆ ಅದೇ ಶಬ್ದ ಯಾಕೆ ಬಳಸಿದ್ರು? ಒಂದು ಗುಣವಾಚಕ ಒಂದೇ ಶಬ್ದ ಹೇಳ್ಬೋದಿತ್ತಲ್ಲ ಭಗವಂತರಿಗೆ. 100 ಹೆಸರುಗಳು. ಯಾಕೆಂದ್ರೆ ಒಂದೊಂದು ಹೆಸರಿನಿಂದ ಒಂದೊಂದು ಗುಣ. ಅಷ್ಟೇ ಅಲ್ಲ, ಅಗ್ನಿ ಸೂಕ್ತದಲ್ಲಿ ಅಗ್ನಿ ಶಬ್ದವನ್ನು ಯಾಕೆ ಬಳಸಿದ್ರು ಅಂದ್ರೆ, ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ನಮಗೆ ಒಂದು ಪ್ರತೀಕ ಬೇಕು. ನಾವು ಮನೆಯಲ್ಲಿ ಒಂದು ಪ್ರತಿಮೆ ಇಟ್ಕೊಳ್ತೇವಲ್ಲ, ಯಾಕೆಂದ್ರೆ ಇರುದೇ ಏನು ಅಬ್ಸ್ಟ್ರಾಕ್ಟ್. ಭಗವಂತ ಎಲ್ಲ ಕಡೆ ಇದ್ದಾನೆ, ಕಣ್ಣು ಮುಚ್ಚಿದ್ರೆ ಏನು ಕಾಣೋದು. ಎಲ್ಲ ಕಡೆ ನೋಡಿದ್ರೆ ನಮ್ಮ ಊರು, ರಸ್ತೆ, ಪೇಟೆ, ಅಂಗಡಿ ಇದೇ ಕಾಣೋದು, ಭಗವಂತ ಕಾಣೋಲ್ಲ. ಅದಕ್ಕೆ ಭಗವಂತನ ಉಪಾಸನೆಗೆ ಒಂದು ಮೀಡಿಯಂ ಬೇಕು. ಅದಕ್ಕೆ ಅವರು ಭಗವಂತನ ಪ್ರತೀಕ, ಯಾವ ಪ್ರತೀಕದಲ್ಲಿ ಭಗವಂತನ ಉಪಾಸನೆ ಮಾಡಬೇಕೋ ಆ ಶಬ್ದವನ್ನು ಬಳಸ್ತಾರೆ. ಸಾಮಾನ್ಯವಾಗಿ ಭೂಮಿಯಲ್ಲಿ ಭಗವಂತನ ಉಪಾಸನೆಗೆ ಪ್ರತೀಕ ಅಗ್ನಿ, ಅಗ್ನಿಮುಖದಲ್ಲಿ ಉಪಾಸನೆ. ಅಗ್ನಿ, ವಾಯು, ಆದಿತ್ಯ, ಭೂರ್ಭುವ ಸ್ವಹ 3 ಲೋಕಗಳಲ್ಲಿ. ಇಲ್ಲಿ ಅಗ್ನಿಯ ಮುಖದಲ್ಲಿ, ಇನ್ನು ಎತ್ತರದ ಉಪಾಸನೆ ಆದಿತ್ಯನ ಮುಖದಲ್ಲಿ. ಅದಕ್ಕೆ ಭಗವಂತನ ಉಪಾಸನೆಗೆ ಒಂದು ಮೀಡಿಯಂ ಬೇಕು. ಅದಕ್ಕೆ ಅವರು ಭಗವಂತನ ಪ್ರತೀಕ, ಯಾವ ಪ್ರತೀಕದಲ್ಲಿ ಭಗವಂತನ ಉಪಾಸನೆ ಮಾಡಬೇಕೋ ಆ ಶಬ್ದವನ್ನು ಬಳಸ್ತಾರೆ. ಸಾಮಾನ್ಯವಾಗಿ ಭೂಮಿಯಲ್ಲಿ ಭಗವಂತನ ಉಪಾಸನೆಗೆ ಪ್ರತೀಕ ಅಗ್ನಿ, ಅಗ್ನಿಮುಖದಲ್ಲಿ ಉಪಾಸನೆ. ಅಗ್ನಿ, ವಾಯು, ಆದಿತ್ಯ, ಭೂರ್ಭುವ ಸ್ವಗಳಲ್ಲಿ. ಇಲ್ಲಿ ಅಗ್ನಿಯ ಮುಖದಲ್ಲಿ, ಇನ್ನು ಎತ್ತರದ ಆದಿತ್ಯನ ಮುಖದಲ್ಲಿ, ಇನ್ನೂ ಎತ್ತರದ ಉಪಾಸನೆ ವಾಯುವಿನ ಮುಖದಲ್ಲಿ. ಯಾಕಂದ್ರೆ ಅದು ಮತ್ತೆ ಕಾಣದಂತಹ ಸಂಗತಿ. ಹೀಗೆ ಉಪಾಸನೆಗೆ ಪ್ರತೀಕವಾಗಿ ಋಷಿಗಳು ಬಳಸಿದ್ದರಿಂದ ಅಗ್ನಿ ಸೂಕ್ತ ಏನು ಹೇಳುತ್ತೆ ಅಂದ್ರೆ, ಅಗ್ನಿಯಲ್ಲಿ ಇರತಕ್ಕ ಭಗವಂತನನ್ನು ಉಪಾಸನೆ ಮಾಡುವುದು. ಅಗ್ನಿ ನಾಮಕನಾದ, ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿ ಅಗ್ನಿ ಪ್ರತೀಕದಲ್ಲಿ ಭಗವಂತನನ್ನು ಉಪಾಸನೆ ಮಾಡುವುದು. ಪ್ರತೀಕಕ್ಕೋಸ್ಕರ ಬೇರೆ ಬೇರೆ ವಸ್ತುಗಳು ನಮ್ಮ ಮುಂದೆ ಇರುತ್ತೆ. ಇದು ಒಂದು ಅರ್ಥ. ಆ ಪ್ರತೀಕದಲ್ಲಿ ಭಗವಂತ. ಇನ್ನೊಂದರಲ್ಲಿ ಅಗ್ನಿನೇ ಭಗವಂತನೇ, ಅಗ್ನಿಗಳೇ ಪುರೋಹಿತ ಮನೋಲೆ, ಅಗ್ನಿ ಇಲ್ಲೇ ಇಲ್ಲ. 3ನೇ ಅರ್ಥ ಹೊಂದಿದೆ. ಅದೇನು ಅಂದ್ರೆ, ಬರೇ ಶಬ್ದ ಅಲ್ಲ, ವೇದದಲ್ಲಿ ಬಂದಿರತಕ್ಕಂತಹ ಎಲ್ಲ ಅಕ್ಷರಗಳು ಭಗವಂತನ ನಾಮ. ಇದು ಕೊನೆಯ ಮಜಲು. ಅಗ್ನಿ ಅಂತಂದ್ರೆ ಆ ಅಗ್ನಿ ಅನ್ನೋ ಶಬ್ದ ಅಲ್ಲ, ಆ ಅನ್ನೋದು ಭಗವಂತನ ಹೆಸರು, ಗಾ ಅನ್ನೋದು ಭಗವಂತನ ಹೆಸರು, ನೀ ಅನ್ನೋದು ಭಗವಂತನ ಹೆಸರು. ಒಂದೊಂದು ಅಕ್ಷರವೂ ಭಗವಂತನ ಹೆಸರು. ಆದ್ರಿಂದ ವೇದದಲ್ಲಿ ಎಷ್ಟು ಅಕ್ಷರಗಳನ್ನು ನಾವು ಪಠಿಸಿದೆವೋ ಅಷ್ಟು ಭಗವಂತನ ನಾಮಸ್ಮರಣೆ ಆಯಿತು. ಇದು ಕೊನೆಯ ಮಜಲು. ಹೀಗೆ ಅದರಿಂದ ನಾರಾಯಣ ಪರಾಹ ವೇದ. ನೀವು ಅಕ್ಷರ ತಗೊಳ್ಳಿ, ಶಬ್ದ ತಗೊಳ್ಳಿ, ವಾಕ್ಯ ತಗೊಳ್ಳಿ, ಮುಖ್ಯವಾಗಿ ನಾರಾಯಣನನ್ನು ಹೇಳುತ್ತೇನೆ. ಅವನಿಗೋಸ್ಕರ ಇತರ ವಿಷಯಗಳನ್ನು ಹೇಳುತ್ತೆ. ಮತ್ತೆ ದೇವತೆಗಳನ್ನು ಹೇಳೋದು ನಾರಾಯಣ ಅಂಗಜಾಹ,
ಅವನ ಪರಿವಾರಭೂತರಾದವರು, ಅವನ ಅಂಗದಿಂದ ಹುಟ್ಟಿದವರು, ಅವನ ಸಂಸಾರ. ಆದ್ರಿಂದ ಅವನ ಸಂಸಾರದ ವರ್ಣನೆ. ಇಷ್ಟು ದೊಡ್ಡ ಪರಿವಾರದಿಂದ ಕೂಡಿರತಕ್ಕ ಭಗವಂತನ ಮಹಿಮೆ ದೊಡ್ಡದಪ್ಪ ಅಂತ ಹೇಳುವುದಕ್ಕೋಸ್ಕರ ನಮ್ಮನ್ನೆಲ್ಲ ವೇದ ಹೇಳುತ್ತೆ. ಬ್ರಹ್ಮ ದೇವಾನಾಂ ಪ್ರಥಮ ಸಂಭೂವ ಏನ್ ಹೇಳುತ್ತೆ? ಚತುರ್ಮುಖನ ಬಗ್ಗೆ ಅಷ್ಟು ಪ್ರಜಾಪತಿ ನತ್ವದೇತಾನಿ ಅನ್ಯೋಜಾತಾನಿ ವರಿತಾಮಭೂವ ಹೇಳತಕ್ಕಂಥ ವೇದ ಮತ್ತೆ ಬ್ರಹ್ಮ ದೇವಾನಾಂ ಪ್ರಥಮ ಸಂಭೂವ, ದೇವತೆಗಳಲ್ಲಿ ಮೊದಲಿಗನಾಗಿ ಚತುರ್ಮುಖ ಹುಟ್ಟಿದ. ಈ ದೇವತೆಗಳು ಅಂತ ನಾವೇನು ಜೀವಕೋಟಿಯಲ್ಲಿ ಅವನು ಮೊದಲಿಗ ಅಷ್ಟೇ. ಪ್ರಥಮ ಸಂಭೂವ, ಮೊದಲಿಗನಾಗಿ ಹುಟ್ಟಿದ. ಯಾರಿಂದ ಹುಟ್ಟಿದ? ಸಂಭೂವ. ಸಂಬಂದ್ರೆ ವೈದಿಕ ಸಂಸ್ಕೃತದಲ್ಲಿ ಆಕ ಯ ಪ್ರ ವಿ ಸಂಭೂ ಮಾ ಸಾ ಖ ಹ ವಿಷ್ಣು ಆಟಕ. ಸಂಬಂದ್ರೆ ಎಲ್ಲ ಗುಣಗಳಿಂದ ಸಮಗ್ರನಾಗಿರತಕ್ಕ ಭಗವಂತ, ಅವನಿಂದ ಹುಟ್ಟಿದ. ಇದು ಒಂದಕ್ಷರವೂ ಬರ್ತದೆ, ಅಕ್ಷರಾಕ್ಷರ ಬರ್ತದೆ. ಸಂಬಂದ್ರೆ ಸಂಬಡಿ ಅಲ್ಲ, ಸಂಬಂಧ ಸಮಗ್ರವಾದ ವಸ್ತು. ಸಮಗ್ರವಾದ ವಸ್ತು ಎಲ್ಲ ಗುಣಗಳಿಂದ ಸಂಪೂರ್ಣವಾದದ್ದು ಅವನಿಂದ ಹುಟ್ಟಿದ. ಇವನು ಅಸಂಪೂರ್ಣ, ಅವನು ಸಂಪೂರ್ಣ. ಹೀಗೆ ದೇವಾಹ ನಾರಾಯಣಾಂಗಜ, ಭಗವಂತನ ಪರಿವಾರವಾಗಿ ದೇವತೆಗಳನ್ನು ವರ್ಣನೆ ಮಾಡ್ತಾರಪ್ಪ. ಮೂಲವಾದ ಉದ್ದೇಶ, ಮುಖ್ಯವಾದ ಅರ್ಥ ನಾರಾಯಣ. ನಾರಾಯಣ ಪರಾಹ ವೇದಾಹ ದೇವಾಹ ನಾರಾಯಣಾಂಗಜ. ಅಲ್ಲಪ್ಪ, ಯಜ್ಞಯಾಗಗಳನ್ನೆಲ್ಲ ಹೇಳ್ತಾರಲ್ಲ, ನೀವು ನಾರಾಯಣ ಪರ ಅಂತೀರಿ. ಜ್ಯೋತಿಷ್ಠೋ ಮೇನ ಸ್ವರ್ಗಧಾಮೋ ಯಜೇತ. ಏಕಾದಶ ಸ್ಕಂಧದಲ್ಲಿ ಇದರ ವಿಷಯ ಬಹಳ ವಿಸ್ತಾರವಾಗಿ ಬಂದಿತ್ತು. ಅದನ್ನು ಭಾಗವತಾಶ್ರಮದಲ್ಲಿ ಈಗ್ತಾನೆ ನಾನು ಒಂದು 15 ದಿವಸ ಕೆಳಗೆ ಬಂದಿದ್ದೆ. ಯಜ್ಞಯಾಗಗಳನ್ನು ಮಾಡಬೇಕು ಅಂತ ಬರೀ ಕರ್ಮಕಾಂಡ ಅಂತ ಹೇಳ್ತಾರೆ. ವೇದಾಂತಿಗಳಲ್ಲೇ ವೈದಿಕರಲ್ಲೇ ಒಂದು ಮತಭೇದ ಇದೆ. ವೇದ ಪೂರ್ತಿ ಬ್ರಹ್ಮಕಾಂಡ ಅಲ್ಲ. ಭಗವಂತ ಪ್ರತಿಪಾದಿಸುವುದು ಜ್ಞಾನಕಾಂಡ, ಕರ್ಮವನ್ನು ಪ್ರತಿಪಾದಿಸುವುದು ಕರ್ಮಕಾಂಡ. ಇದು ಕೆಲವರ ಅರ್ಥ. ಕರ್ಮಕಾಂಡ ಅದು ಕರ್ಮವನ್ನು ಹೇಳುತ್ತೆ, ಅಲ್ಲಿ ಭಗವಂತನ ಎಲ್ಲಿ ಹೇಳುತ್ತೆ? ಏನಿದೆ ಭಗವಂತನ ಜ್ಯೋತಿಷ್ಠೋಮೇನ ಸ್ವರ್ಗಗಾಮೋಹೇ ಏಕ. ನಿಮ್ಗೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತಂದ್ರೆ ಜ್ಯೋತಿಷ್ಠೋಮಯಾಗ ಮಾಡಬೇಕು. ಇದು ದೇವರ ವಿಷಯ ಏನಿದೆ? ಅಂದ ಎಲ್ಲವೂ ಭಗವಂತನ ಯಜ್ಞಯಾಗಗಳನ್ನು ಹೇಳುವಂತಹ ಭಾಗ ಇದೆ, ಕರ್ಮಕಾಂಡ ಇದೆ. ನೀವು ಬರೇ ಭಗವಂತನ ಹೇಳ್ತೇವೆ. ಯಾಕೆಂದ್ರೆ ನಾರಾಯಣ ಪರಾಹ ಲೋಕಾಹ ನಾರಾಯಣ ಪರಾಹ ಮಖಾಹ. ಅದು ಕೇಳಿದ್ರು, ಮಖ ಅಂದ್ರೆ ಯಜ್ಞ. ಯಜ್ಞಗಳನ್ನು ಹೇಳುತ್ತಲ್ವ, ಅದು ಒಂದಾಯ್ತು. ಆ ಯಜ್ಞ ಪರವಾದಂತಹ ಶಬ್ದವನ್ನು ನಾರಾಯಣ ಪರವಾಗಿ ಅನ್ವಯ. ಯಾಕಂದ್ರೆ ಯಜ್ಞ ಅನ್ನುವ ಶಬ್ದ ಉಂಟಲ್ವ, ಯಜ್ಞೋ ವೈ ವಿಷ್ಣು ಅಂತ ವೇದ. ಯಜ್ಞ ಅಂದ್ರೆ ಯಾಗ ಸ್ಯಾಕ್ರಿಫೈಸ್ ಒಂದೇ ಅರ್ಥ ಅಲ್ಲ. ಯಜ್ಞ ಶಬ್ದಕ್ಕೆ ವಿಷ್ಣು ಅನ್ನೋದು ಅರ್ಥ. ಯಜ್ಞೋ ವೈ ವಿಷ್ಣು ಯಜ್ಞೇನ ಯಜ್ಞಂ ಅಯಜಂತ ದೇವಾ. ಯಜ್ಞದಿಂದ ಯಾರನ್ನು ಪೂಜೆ ಮಾಡಿ? ಯಜ್ಞನನ್ನು. ಆದರೆ ಯಜ್ಞ ಪೂಜಿಸಿದ್ದು ಯಜ್ಞದ ಮೂಲಕ ಯಜ್ಞನನ್ನೇ ಪೂಜಿಸೋದು. ಯಜ್ಞನನ್ನು ಅಂದ್ರೆ ಯಜ್ಞನಾರಾಯಣ. ಯಜ್ಞ ಅಂದ್ರೆ ಭಗವಂತ ಅಂತ ಅರ್ಥ. ಅದರಿಂದ ಕರ್ಮವನ್ನು ಹೇಳ್ತಕ್ಕ ಶಬ್ದವೂ ಕೂಡ ಭಗವಂತನ ಹೇಳುತ್ತೆ ನಾರಾಯಣ ಪರಾಹ ಮಖಾಹ. ಯಜ್ಞವಾಚಕವಾದ ಎಲ್ಲ ಶಬ್ದಗಳು ಭಗವಂತನ ಪರ ಒಂದು. ಮತ್ತೊಂದು ಮಖಗಳು ಯಾಕೆ ಯಜ್ಞನಾಗಿ ಯಾಕೆ ಹೇಳ್ತಾರೆ? ಯಾಕೆಂದ್ರೆ ಯಜ್ಞದಿಂದ ಆರಾಧಿಸಲ್ಪಡಬೇಕಾದ ಸಂಗತಿಗಳಲ್ಲೇ ನಾರಾಯಣ ಪರಹ. ನೀನು ಯಜ್ಞದ ಮೂಲಕ ಯಾರಾದ್ರನ್ನ ಆರಾಧಿಸಬೇಕು? ಆ ಪರತತ್ವವನ್ನು ಆರಾಧಿಸು. ಯಜ್ಞದ ಮೂಲಕ ಭಗವಂತನನ್ನು ಆರಾಧಿಸುವುದು ಯಜ್ಞವನ್ನು ಹೇಳುವುದು. ಯಜ್ಞ ಈಸ್ ನಾಟ್ ಫಾರ್ ದ ಸೇಕ್ ಆಫ್ ಯಜ್ಞ. ಯಜ್ಞಕ್ಕೋಸ್ಕರ ಯಜ್ಞ ಅಲ್ಲ, ನಾರಾಯಣನ ಅನುಗ್ರಹಕ್ಕೋಸ್ಕರ ಯಜ್ಞ. ಹಾಗಾಗಿ ಯಜ್ಞ ಹೇಳುವ ಕರ್ಮಕಾಂಡವೂ ಕೂಡ ಅದರ ಉದ್ದೇಶ ಏನು? ಈ ಕರ್ಮಗಳನ್ನು ಭಗವಂತನ ಅನುಗ್ರಹಕ್ಕೋಸ್ಕರ ಮಾಡುವುದು. ಮೂಲಾರ್ಥದಲ್ಲಿ ಎಲ್ಲವೂ ಭಗವಂತನ ಹೆಸರೇ ಆಗಿಬಿಡುತ್ತೆ. ಅದಲ್ಲದೇ ಇದ್ರು ಯಜ್ಞಗಳಿರುವುದು ಯಾವುದಕ್ಕೋಸ್ಕರ? ಯಾಕೆ ಯಜ್ಞ ಮಾಡಬೇಕು? ಭಗವಂತನ ಅನುಗ್ರಹಕ್ಕೋಸ್ಕರ. ಆದ್ದರಿಂದಲೇ ಶಾಸ್ತ್ರಕಾರರು ಹೇಳ್ತಾರೆ ನೋಡಿ, ಯಾವುದೇ ಒಂದು ಯಜ್ಞವನ್ನು ಮಾಡುವಾಗ ಒಂದು ಲೌಕಿಕವಾದ ಐಹಿಕವಾದ ಫಲವನ್ನು ಬಯಸಬೇಡ ಅಂತ ಹೇಳ್ತಾರೆ. ಬಯಸಿದರೆ ನಾವು ಒಬ್ಬ ದೊಡ್ಡ ಚಕ್ರವರ್ತಿ ಹತ್ರ ಹೋಗಿ ಏನ್ ಬೇಕಪ್ಪ ಅಂದ್ರೆ ನನಗೆ ಕಾಫಿ ಕುಡಿಬೇಕು, 50 ಪೈಸೆ ಬೇಕು ಅಂತ ಕೇಳಿದ. ಅವನು ಚಕ್ರವರ್ತಿ, ಅವನಿಗೆ ಏನು ಬೇಕಾಗ್ತದೆ, ಇವನಿಗೆ ಒಂದು 50 ಪೈಸೆ ಇದ್ರೆ ಕೊಡ್ರಿ ಕಾಫಿ ಕುಡಿಯಲಿಲ್ಲ ನಾನು. ಹಾಗೆ ಭಗವಂತ ಅದನ್ನೇ ಕೊಡುವವ. ಅದನ್ನು ಬಿಟ್ಟು ನಾವೇನೋ ಬೇಕು, ಸಂಪತ್ತು ಬೇಕು, ಮಳೆ ಬೇಕು, ಬೆಳೆ ಬೇಕು ಅಂತ ಹೇಳಿ ಮಾಡಿದರೆ ಅದನ್ನು ಕೊಡುತ್ತೆ ಅದು. ಯಾಕೆಂದ್ರೆ ಪ್ರತಿಯೊಂದು ಕ್ರಿಯೆ ಫಲ ಕೊಡುವುದು ಕ್ರಿಯೆಯ ಹಿಂದಿನ ಭಾವದಿಂದ. ಅದು ಫಲ ಕೊಡುತ್ತೆ. ನಾವು ಏನನ್ನ ಬಯಸಿ ಮಾಡಿದೆವೋ ಅದೇ ಸಿಗುವುದು ನಮಗೆ. ಅದರ ಹಿಂದೆ ಭಾವ ಅನ್ನೋದು ಮುಖ್ಯ. ಯಾವ ಭಾವನೆ ಇಲ್ಲದೆ ಸುಮ್ಮನೆ ಪಬ್ಲಿಸಿಟಿಗೋಸ್ಕರ ಅವನು ಯಜ್ಞ ಮಾಡಿದೆ, ಜನರೆಲ್ಲ ಯಜ್ಞ ಯಾಕೆ ಮಾಡಿದ್ರು ಅಂತ ಪೇಪರ್ನಲ್ಲಿ ಪ್ರಸಿದ್ಧಿ ಬಂದಿದ್ದೆ ಅಷ್ಟೇ ಬರುವುದು, ಏನು ಫಲವೂ ಬರುವುದಿಲ್ಲ. ಅಂದ ಯಾವ ಕರ್ಮ ಮಾಡುವಾಗಲೂ ಕರ್ಮದ ಹಿಂದೆ ಇರುವ ಭಾವ ಫಲವನ್ನು ಕೊಡುವುದು ಕರ್ಮ ಅಲ್ಲ.
ನಾನು ಯಾವ ಭಾವನೆಯಿಂದ ಮಾಡಿದೆ ಹಾಗೆ ಆ ಕರ್ಮ ವ್ಯಾಖ್ಯಾನ. ಅದರಿಂದ ಏನೋ ಫಲ ಸಿಗಲಿ, ಈಗ 50 ಪೈಸೆ ಕೊಡಬೇಕಾದ್ರೆ ಹಾಗೆ ಏನೋ ಮಳೆ ಬರಲಿ, ನಮ್ಗೆ ಎಷ್ಟು ವ್ಯಾಪಾರ ಆಗಲಿ, ದುಡ್ಡು ಬರಲಿ, ಅಷ್ಟೇ ಆಗುವುದು. ಅದರ ಬದಲು ಈಗ ನಾನು ಯಾವುದೇ ಫಲಾಪೇಕ್ಷೆಯಿಂದ ಮಾಡ್ತಾ ಇಲ್ಲ, ಭಗವಂತ ಅನುಗ್ರಹ ಮಾಡಬೇಕು ಅಷ್ಟೇ. ಇನ್ನೇನು ಬಯಸುವುದಿಲ್ಲ ನಾನು, ಭಗವಂತ ಅನುಗ್ರಹಿಸಲಿ ಅಂದ್ರೆ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಭಗವಂತ ಪ್ರಸನ್ನನಾದ್ರೆ ನಮ್ಗೆ ಇನ್ನೇನು ಕಮ್ಮಿ ಆಗುತ್ತೆ. ಅದು ಮುಖ್ಯ ಫಲವನ್ನು ಕೇಳುವುದು ಬಿಟ್ಟು ಯಾವುದೋ ಕ್ಷುದ್ರ ಫಲವನ್ನು ಬಯಸಬೇಡ. ಯಾಕೆಂದ್ರೆ ಅದರ ಮೂಲ ಉದ್ದೇಶ ಭಗವಂತನ ಅನುಗ್ರಹ ಹೊರತು ಲೌಕಿಕ ಫಲಗಳಲ್ಲ. ಅಂದ್ರೆ ವೇದ ನಾರಾಯಣ ಪರಾಹ ಮಖಾಹ. ಆದ್ದರಿಂದ ನಾರಾಯಣ ಪರಾಹ ಲೋಕಾಹ. ಲೋಕದಲ್ಲಿ ಜನರು ಯಾರನ್ನ ಉದ್ದೇಶಿಸಿ, ಲೋಕಾಹ ಅಂದ್ರೆ ಜನರು ಅಂತ ಅನ್ನೋದು ಜನರಲ್ ಮೀನಿಂಗ್. ಅದಕ್ಕೊಂದು ವಿಶೇಷ ಅರ್ಥ ಇದೆ, ಲೋಕ ದರ್ಶನ ಅಂತ, ತಿಳಿದವರು ಅಂತ. ಜನರು ಅಂದ್ರೆ ಸಾಮಾನ್ಯ ಅರ್ಥ ಇದೆ, ಜನರಲ್ಲಿ ಎಲ್ಲರೂ ತಿಳಿದವರು ಇರಬೇಕಾಗಿದೆ. ತಿಳಿದ ಮಂದಿ ಮೊದಲನೇ ಅರ್ಥ ಮಂದಿ, ಜನ ಅಂದ್ರೆ ಪೀಪಲ್ ಅಷ್ಟೇ, ಮಂದಿ. ಎರಡನೇ ಅರ್ಥ ಲೋಕಾಹ ಅಂದ್ರೆ ತಿಳಿದ ಮಂದಿ, ನಾಲೆಜಬಲ್, ತಿಳುವಳಿಕೆ ಇರುವಂತಹ ಮಂದಿ ನಾರಾಯಣ ಪರ. ಅವರು ತಾವು ಯಾವುದು ಶ್ರೇಷ್ಠ ವಸ್ತು ಅಂತ ತಿಳ್ಕೊಳ್ತಾರೆ. ತಿಳುವಳಿಕೆ ಇದ್ದವರ ದೃಷ್ಟಿಯಲ್ಲಿ ಎಲ್ಲಕ್ಕಿಂತ ಹಿರಿಯ ಸಂಗತಿ ನಾರಾಯಣ, ಇನ್ನೊಂದಲ್ಲ. ಹಾಗಾಗಿ ತಿಳಿದವರಿಗೆ ತಿಳಿದಿದೆ ನಾರಾಯಣನೊಬ್ಬನೇ ಎಲ್ಲಕ್ಕಿಂತ ದೊಡ್ಡ ವಸ್ತು. ಎಲ್ಲ ಲೋಕವು ನಾರಾಯಣನೇ ಎಲ್ಲಕ್ಕಿಂತ ದೊಡ್ಡದು ಅಂತ ತಿಳ್ಕೊಂಡಿದ್ದಾರೆ. ಎಲ್ಲಕ್ಕಿಂತ ದೊಡ್ಡದು ಅಂತ ಎಲ್ಲರೂ ತಿಳ್ಕೊಳ್ಬೇಕಾದ ವಸ್ತುಗಳಲ್ಲಿ ಮೊದಲನೇವನು ನಾರಾಯಣ. ಆದ್ದರಿಂದ ಎಲ್ಲ ಯಜ್ಞಯಾಗಗಳನ್ನು ನಾರಾಯಣನ ಪ್ರೀತಿಗೋಸ್ಕರ ಮಾಡಬೇಕು. ಅಂದ ನಾವು ಇವತ್ತು ಕೂಡ ಈ ವೈದಿಕ್ ಕಾನ್ಸೆಪ್ಟ್ ಸಂಕಲ್ಪದಲ್ಲಿ ಉಳಿದಿದೆ ಅಷ್ಟೇ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ, ಕೆಲವರು ಬ್ರಹ್ಮ ಪ್ರೇರಣೆಯ ಬ್ರಹ್ಮ ಪ್ರೀತ್ಯರ್ಥಂ, ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಏನೋ ಶಬ್ದ ಹೇಳ್ತಾರೆ. ಆಮೇಲೆ ಕೃಷ್ಣಾರ್ಪಣ ವಸ್ತು ಅಂತ ಕೊನೆಗೆ ಶುರುವಿಗೆ ಶಬ್ದದಲ್ಲಿ ಉಳಿದಿದೆ, ಅನುಸಂಧಾನದಲ್ಲಿ ಉಳಿದಿಲ್ಲ. ಈ ಶಬ್ದದಲ್ಲಿ ಏನು ನಾನು ಏನು ಮಾಡ್ತಾ ಇದ್ದೇನೆ ಅದು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ. ಭಗವಂತ ನನ್ನಿಂದ ಪ್ರೇರಿಸಿ ಅದನ್ನು ಮಾಡಿಸಬೇಕು. ಯಾಕೆಂದ್ರೆ ನಾನು ಪ್ರತಿಬಿಂಬ ಮಾಡಬೇಕು ಅನ್ನೋ ಇಚ್ಛೆ, ಮಾಡುವ ಕ್ರಿಯೆ ನನ್ನಿಂದ ಅವನು ಮಾಡಿಸಬೇಕು. ಮಾಡಿ ಏನಾಗಬೇಕು? ವಿಷ್ಣು ಪ್ರೀತ್ಯರ್ಥಂ, ಅವನು ಸಂತುಷ್ಟನಾಗಬೇಕು. ಅವನ ಅನುಗ್ರಹಕ್ಕೋಸ್ಕರ ನಾನು ಮಾಡ್ತೇನೆ, ಇನ್ಯಾತಕ್ಕೂ ಅಲ್ಲ. ತಮಾಷೆ ಏನು ಅಂದ್ರೆ ಪ್ರಾಚೀನ ಸಂಕಲ್ಪದಲ್ಲಿ ಇಷ್ಟೇ ಇರುವುದು. ಅದು ಈಗ ಏನಾದ್ರು ಒಂದೊಂದು ಕರ್ಮವನ್ನು ಮಾಡುವಾಗಲೂ ಸಂಕಲ್ಪದಲ್ಲಿ ಬಹಳ ಸೇರಿಸಿಬಿಟ್ಟಿದ್ದಾರೆ. ಅದು ವಿಷ್ಣು ಪ್ರೇರಣೆ ಅಷ್ಟು ಪ್ರೀತ್ಯರ್ಥಮಾನ ಐಹಿಕ ಆಮಸ್ಮಿಕ ಸಕಲ ಫಲಭೋಗ ಸಿದ್ಧಾರ್ಥಂ, ಇದೇ ಜನ್ಮಾಂತರ ಸಕಲ ಪಾಪ ಪರಿಹಾರ ಎಲ್ಲ ಪುರೋಹಿತರು ಸೇರಿಸಿಬಿಟ್ಟಿದ್ದಾರೆ. ಯಾಕೆಂದ್ರೆ ಏನು ಸಂಕಲ್ಪರಿ ಕರಿಬೇಕು ಆ ಪುರೋಹಿತ ನಾವು ಸಂಕಲ್ಪ ಮಾಡಿದ್ರೇನೆ ಆ ಸಂಕಲ್ಪವೇ ಅದ್ದೂರಿ. ಈ ಜನರು ಗಾಬರಿ ಆಗುವಷ್ಟು ವಿಷಯಗಳನ್ನು ಸೇರಿಸಿದ್ದಾರೆ. ಅದು ಏನು ವಿಷ್ಣು ಪ್ರೀತ್ಯರ್ಥ ಹೇಳ್ಬಿಟ್ಟು ಇನ್ನು ಯಾವ್ದು ಯಾಕೆ ಹೇಳ್ಬೇಕು? ಭಗವಂತ ಪ್ರೀತನಾಗದೇ ಇದ್ರೆ ಮುಂದೆ ಹೇಳಿದ್ರೆ ಯಾವುದೂ ಸಿಗೋದಿಲ್ಲ. ಅವನು ಪ್ರೀತನಾಗದೆ ಅದನ್ನು ಮಾಡುವುದು ಕೇಳಬೇಕಾಗಿದೆ. ಇವೆಲ್ಲ ಮುಂದೆ ಐಹಿಕವಾದ 1000 ಫಲಗಳನ್ನೆಲ್ಲ ಹೇಳ್ತಾರೆ. ಕೃತ ಅಕೃತ ಹೇ ಜನ್ಮನ ಕೃತ ಜನ್ಮ ಜನ್ಮಾಂತರೇ ಕೃತ ಕನಿಷ್ಠಮಾನ ಸರ್ವಪಾಪ ಪರಿಹಾರಾರ್ಥ ಯಾಕೆ ಹೇಳಬೇಕಿದನ್ನ ಅಂತ ಪರಿಹಾರ ಮಾಡುವ ಕಾರಣ ಕಳಿಸೋದು ಅವನಿಗೆ. ಅವನು ಪ್ರಸನ್ನನಾದ್ರೆ ಮಾಡ್ತಾನೆ, ಪ್ರಸನ್ನನಾಗದೆ ನಾವು ಆರಂಭ ಮಾಡಿದ್ರು ಮಾಡೋಲ್ಲ. ಇವೆಲ್ಲ ವ್ಯರ್ಥವಾದ ಸಂಕಲ್ಪಗಳು. ನಮ್ಮ ಕೆಲಸ ಅಲ್ಲ. ಏನು ಅಂದ್ರೆ ಒಳ್ಳೆ ಕೆಲಸ ಮಾಡಿಸುವುದು, ಉದ್ಧಾರ ಮಾಡುವ ಅಷ್ಟೇ, ನೀನು ಅನುಗ್ರಹ ಆಗುವುದು. ಆದ್ದರಿಂದ ಅವನನ್ನು ನಾರಾಯಣ ಪರಾಹ ಲೋಕ. ತಿಳಿದವರು ಏನು ಮಾಡಿದ್ರು ಅವರು ದೊಡ್ಡ ಸಂಗತಿ. ನಾವು ಬದುಕಿನಲ್ಲಿ ತಿಳಿಯಬೇಕಾದಂತಹ ಅತ್ಯಂತ ಶ್ರೇಷ್ಠ ಸಂಗತಿ ಯಾವುದು? ಎಲ್ಲ ತಿಳಿದ ಮಂದಿಗೆ ತಿಳಿದಿದೆ ನಾರಾಯಣ ಪರಾಹ. ನಾರಾಯಣ ಪರಾಹ ಲೋಕಃ, ನಾರಾಯಣ ಪರಾಹ ಮಖಾಹ. ಅದನ್ನು ಕೆಲವರು ತಪಸ್ಸು ಮಾಡ್ತಾರೆ. ವೇದಾಧ್ಯಯನ ಪಾಠ ಪ್ರವಚನ ಮಾಡುವ ಕೆಲವರು ಗಾಡಿ ಯಾವುದು ಬೇಡ ಅಂತ ಗಾಡಿ ಹೋಗಿ ತಪಸ್ಸು ಮಾಡ್ತಾರೆ. ಯಾಕೆ ತಪಸ್ಸು ಮಾಡ್ತಾರಪ್ಪ ಅಂತ ಹೇಳ್ತಾನೆ ಬ್ರಹ್ಮ. ನಾರಾಯಣ ತಪಸ್ಸು ಮಾಡುವುದು. ಕೆಲವರು ಯೋಗಾಭ್ಯಾಸ ಮಾಡಿ ಯಮನಿಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿಷ್ಟಾಂಗ ಯೋಗ ನಿಯಮ, ಯಮ ನಿಯಮ ಆಸನ ಪ್ರಾಣಾಯಾಮ ಹಠಯೋಗ ಪ್ರತ್ಯಾಹಾರ, ಆಮೇಲೆ ಧಾರಣ ಸಮಾಧಿ ಧ್ಯಾನ ಸಮಾಧಿ ಮೆಡಿಟೇಷನ್ ಕೂತು ಬಿಡ್ತಾರೆ. ತಾಸುಗಟ್ಟಲೆ ಧ್ಯಾನ ಮಾಡ್ತಾರೆ, ತಾಸುಗಟ್ಟಲೆ ಪ್ರಾಣಾಯಾಮ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಮನಸ್ಸು ಒಂದು ಕಡೆಗೆ ಏಕಾಗ್ರವಾಗಿ ಕೂಡಬೇಕು. ಆಸನ ಪ್ರಾಣಾಯಾಮ ಎಲ್ಲ ಇರುವುದು ಯಾಕೆ? ನಾವು ಸ್ಥಿರವಾಗಿ ಮೊದಲು ಕೂಡಬೇಕು. ಸ್ಥಿರವಾಗಿ ಕೂತ ಮೇಲೆ ಸ್ಥಿರವಾಗಿ ಪ್ರಾಣಾಯಾಮ ಸ್ಥಿರವಾಗಬೇಕು. ಪ್ರಾಣಾಯಾಮ ಸ್ಥಿರ ಆದ್ಮೇಲೆ ಮನಸ್ಸು ಸ್ಥಿರ ಆಗಬೇಕು.
ಇದು ಪ್ರತಿಯೊಂದು ಕ್ರಿಯೆಯು ಮನಸ್ಸು ಒಂದು ಕಡೆಯಲ್ಲಿ ನೆಟ್ಟು ಸ್ಥಿರವಾಗಿ ನಿಲ್ಲುವುದಕ್ಕೋಸ್ಕರ, ನೆಲೆಗೊಳ್ಳುವುದಕ್ಕೋಸ್ಕರ, ಅದನ್ನ ಏಕಾಗ್ರತೆಗೋಸ್ಕರ ಇದೆಲ್ಲ ಸಾಧನೆ, ಯೋಗ ಸಾಧನೆ. ಅಷ್ಟಾಂಗ ಯೋಗ ಇರಲಿ, ಏನೇ ಹಠಯೋಗ, ರಾಜಯೋಗ, ತುಂಬಾ ಬಗೆಯ ಸಾಧನೆಗಳಿವೆ. ಅದೆಲ್ಲವೂ ಇರುವುದಾಗಿ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ಇವುಗಳ ನಾನಾ ಯೋಗ ಅಂದ್ರೆ ಉಪಾಯ, ಸಾಧನೆಯ ಒಂದು ಮಾರ್ಗ. ಅದು ಬೇಕಾದಷ್ಟು ಯೋಗಗಳಿವೆ. ಹಠಯೋಗ ಇದೆ, ಅವನು ಪ್ರಾಣಾಯಾಮ ಮಾಡ್ತಾ ಕೂರ್ತಾನೆ, 1 ತಾಸು ಪ್ರಾಣಾಯಾಮ ಮಾಡ್ತಾನೆ, 1 ತಾಸು ಕುಂಭಕದಲ್ಲಿ ಕೂತ್ಕೊಳ್ತಾರೆ ಕೆಲವರು ಸಾಧನೆ ಮಾಡಿ ಮಾಡಿ. ಯಾಕೆ 1 ತಾಸು ಶ್ವಾಸ ತಾಸಿನ ಶ್ವಾಸ ನಿರೋಧದಿಂದ ಮನಸ್ಸನ್ನು ಏಕಾಗ್ರಗೊಳಿಸಿ ಆ ಮನಸ್ಸಿನಿಂದ ಭಗವಂತನನ್ನು ಚಿಂತನೆ ಮಾಡೋದಕ್ಕೋಸ್ಕರ. ಒಂದೇನೆಂದ್ರೆ ಯಾವುದನ್ನು ಚಿಂತನೆ ಮಾಡಬಹುದು, ಮನಸ್ಸು ಏಕಾಗ್ರ ಆದ ಮೇಲೆ ಆ ಏಕಾಗ್ರವಾದ ಮನಸ್ಸಲ್ಲಿ ಯಾವುದನ್ನು ಸ್ಥಿರವಾಗಿ ಚಿಂತನೆ ಮಾಡಬಹುದು. ಮನಸ್ಸಿಗೆ ಆಯ್ಕೆ ಇಲ್ಲ. ನೀವೇನನ್ನು ಒಂದು ಹೆಣ್ಣನ್ನು ಏಕಾಗ್ರ ಚಿಂತನೆ ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಮನಸ್ಸಿಗೆ ಚಾಯ್ಸ್ ಇಲ್ಲ. ಒಂದು ಹೆಣ್ಣನ್ನು ನಿರಂತರ ಯೋಚನೆ ಮಾಡ್ತಾ ಇದ್ರೆ ಅದೇ ಕಾಣ್ತಾ ಇರ್ತಾರೆ. ಒಂದು ಮರದಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರೆ ಆ ಮರವನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಅದು ಮನಸ್ಸು ಒಂದು ಕಡೆ ನೆಟ್ಟು ಬಿಟ್ರೆ ಅಲ್ಲೇ ಇರುತ್ತೆ. ಈ ಸಾಧನೆ ಯಾಕೆ? ನಾರಾಯಣ ಪರವ ಯೋಗ. ಯೋಗ ಅಂದ್ರೆ ಮನಸ್ಸನ್ನು ಒಂದು ಕಡೆಗೆ ಕೂಡಿಸುವುದು, ಸಂಯೋಗ. ಮನಸ್ಸು ಒಂದು ಕಡೆ ನೆಟ್ಟು ಬಿಡುವುದು. ಎಲ್ಲಿ ಮನಸ್ಸು ನೆಡಬೇಕು? ಇಷ್ಟೆಲ್ಲ ಸಾಧನೆ ಮಾಡಿ ಏಕಾಗ್ರತೆ ಬಂತು, ಮನಸ್ಸು ಟ್ಯೂನಿಂಗ್ ಆಯ್ತು, ಕಾನ್ಸಂಟ್ರೇಷನ್ ಬಂತು. ಎಲ್ಲಿ ಅದನ್ನು ಎಲ್ಲಿರಬೇಕು? ನಾರಾಯಣ ಪರಹ ಯೋಗ. ಅದನ್ನು ಮನಸ್ಸು ಏಕಾಗ್ರವಾದ ಮನಸ್ಸನ್ನ ತಸ್ಯಾಹ ಬ್ರಹ್ಮಣಿ ಸಂಯೋಗ. ವಿದ್ಯಾರ್ಥಿಗಳು ಜ್ಞಾನಯೋಗ ಏನು ತಿಳಿಬೇಕು? ನಾರಾಯಣ ಜಗತ್ತಿನ ಮೂಲ ಶಕ್ತಿ ತಿಳಿಯಬೇಕು. ಭಕ್ತಿಯೋಗ ಏನು? ನಾರಾಯಣದಲ್ಲಿ ಭಕ್ತಿ ಮಾಡಬೇಕು. ಕರ್ಮಯೋಗ ಏನು? ನಾರಾಯಣನಿಗೋಸ್ಕರ ಕರ್ಮಗಳನ್ನು ಮಾಡಬೇಕು. ಅಲ್ಲಿ ಎಲ್ಲ ಯೋಗಗಳ ಕೊನೆಯ ಗುರಿ, ಕೊನೆಯ ಗಮ್ಯ ಯಾರು? ನಾರಾಯಣ ಪರಹ ಯೋಗ. ತಪಸ್ಸು, ಕಾಡಿಗೆ ಹೋಗಿ ತಪಸ್ಸು ಮಾಡಿದ್ರು. ಮನೆ ಮಾರು ಎಲ್ಲ ಬಿಟ್ಬಿಟ್ಟು ಎತ್ಕೊಂಡು ಕಾಡಿಗೆ ಹೋದ್ರು. ಕಾಡಿಗೆ ಹೋಗಿ ಯಾಕೆ? ಎಲ್ಲ ಬೇಡ ಅಂದ್ರೆ ಕಾಡು ಬೇಡ, ಕಾಡಿ ಹಾಕ್ಬೇಕು. ಎಲ್ಲ ಬೇಡ ಅಂತ ಹೋದಲ್ಲ, ಇದು ಬೇಡ ಅದು ಬೇಕು ಅಂತ. ಯಾವುದೋ ಒಂದು ಬೇಡ, ಇರುವುದು ಬೇಡ, ಇಲ್ಲದ್ದು ಬೇಕು ಅಂತ ಕಾಡಿಗೆ ಹೋಗುದು. ಎಲ್ಲ ಬೇಡ ಅಂತ ಹೋಗುದಲ್ಲ. ಯಾವುದು ಇದೆ ಅದು ಬೇಡ ಆಗಿದೆ, ಇದು ಬೇಡ. ಮತ್ತೇನು? ಅದು ಬೇಕು. ಯಾವುದು ನಾನು ಇನ್ನೂ ಪಡೆದಿಲ್ಲ ಅದನ್ನು ಬೇಕು. ಭಗವಂತನನ್ನು ತಿಳಿಯಬೇಕು ಅಂತ ತಪಸ್ಸು ಮಾಡ್ತಾರೆ. ಮತ್ತು ಮನೆಯಲ್ಲೇ ಇರ್ಬೋದಿತ್ತಲ್ಲ, ಇಲ್ಲಿದ್ರೆ ಅದು ಬೇಡ. ಯಾವುದೋ ಒಂದು ಬೇಕು ಅಂತ ಕಾಡಿಗೆ ಹೋದ, ಎಲ್ಲ ಬಿಟ್ಟು ಕಾಡಿಗೆ ಹೋದಲ್ವೇ ಅದು. ಅದರಿಂದ ಮಹಾಭಾರತದಲ್ಲಿ ಒಂದು ಪ್ರಸಿದ್ಧವಾದ ಕಥೆ ನಾನು ಹಿಂದೆ ನೆನಪಿಸಿದ್ದು. ಮನುಷ್ಯ ಬಯಕೆಗಳನ್ನು ಬಿಡಬೇಕು ಅಂತ ಹೇಳುವುದು ತಪ್ಪು. ಏನನ್ನು ಬಯಸಬೇಡ ಅಂತ ಕೆಲವರು ಹೇಳ್ತಾರಲ್ಲ. ಬಯಸದೇ ಇರುವುದು ಅಂದ್ರೆ ಬದುಕದೇ ಇರುವುದು ಅಂತ. ಬದುಕು ಅಂದ್ರೆ ಬಯಕೆಗಳ ಸರಮಾಲೆ. ಅಂದ್ರೆ ಬದುಕಿರುವಾಗ ಒಂದಲ್ಲ ಒಂದು ಬಯಸ್ತಾನೆ. ಏನನ್ನು ಬಯಸಬೇಕು? ಕೆಟ್ಟದ್ದನ್ನು ಬಯಸಬೇಡ, ಒಳ್ಳೆಯದನ್ನು ಬಯಸು ಅಷ್ಟೇ. ಬಯಸದೇ ಬದುಕುವುದು ಅಂದ್ರೆ ಕುತ್ತಿಗೆ ಹಗಲ ಕೊಂಡು ಹೇಳಿದಾಗ ಏನನ್ನು ಬಯಸಬೇಡ, ಬದುಕುವುದು ಆಗೋದು. ಹಾಗಾದ್ರೆ ಬಯಸಬೇಕು. ಏನನ್ನು ಬಯಸಬೇಕು? ಏನನ್ನು ಬಯಸಬಾರ್ದಪ್ಪ ಅದೊಂದು ಇಲ್ಲ. ಯಾಕಿಲ್ಲ? ಎಲ್ಲ ಏನನ್ನು ಬಯಸಿದ ಕಾರ್ಯ ಹೋಗಲ್ಲ. ಇದೇ ಮಾತು ಬರುತ್ತೆ. ಏನನ್ನು ಬಯಸದೆ ಎಲ್ಲವನ್ನೂ ತೊಳೆದು ಕಾಡಿ ಹೋಗ್ತಾರೆ. ನಾನು ಕೃಷ್ಣ ಹೇಳ್ತಾನೆ, ಅದು ಏನನ್ನು ಬಯಸುವುದಿಲ್ಲ, ಅದರ ಕಾಡಿ ಹೋಗಿ ಯಾಕೆ? ಅದು ಏನೋ ಬಯಕೆ ಇದೆ ಅವರಿಗೆ. ಏನು? ಕಾಡಿ ಹೋಗಿ ದೇವರನ್ನು ಓಡಿಸಬೇಕು, ದೇವರ ಬಯಕೆ. ಇದು ಬೇಡ, ಮನೆ ಮಾರು ಸಂಸಾರ ಲೌಕಿಕ ಬೇಡ, ಆದ್ರೆ ಇನ್ನೂ ಏನೋ ಒಂದು ಬೇಕು, ಭಗವಂತನನ್ನು ಒಲಿಸಿಕೊಳ್ಬೇಕು ಅಂತಲ್ಲ ಅವರು ಕಾಡಿಗೆ ಹೋಗಿ. ಹಾಗೆ ಅವರಿಗೂ ಒಂದು ಬಯಕೆ ಇದೆ, ಭಗವಂತನ ಬಯಕೆ. ತಪಸ್ಸಿಗೆ ನಾರಾಯಣ ಪರಮ ತಪಃ. ನೀವೇನು ತಪಸ್ಸು ಅದನ್ನು ಮಾಡ್ತೀರಿ, ಅಥವಾ ತಪಸ್ಸು ಅನ್ನೋದಕ್ಕೆ ಅನೇಕ ಮುಖ ಇದೆ. ಇದು ಒಂದು. ಇನ್ನೊಂದು ತಪಸ್ಸು ಅಂತಂದ್ರೆ ನಿರಂತರವಾದ ಆಳವಾದ ಚಿಂತನೆ. ಆಳವಾದ ಚಿಂತನೆ ಮಾಡಿ ಮಾಡಿ ಕೊನೆಗೆ ಸತ್ಯ ತಿಳಿದು ಯಾವುದು? ಜಗತ್ತಿನ ಮೂಲ ಸತ್ಯವಾದ ನಾರಾಯಣನನ್ನೇ ತಿಳಿಯುವಂಥದ್ದು. ಆಮೇಲೆ ತಪಸ್ಸು ಅಂತಂದ್ರೆ ನಾವು ಪ್ರಾಮಾಣಿಕವಾದ ಸತ್ಯವನ್ನೇ ಆಡುವುದು, ವ್ರತೋಪವಾಸಗಳನ್ನು ಮಾಡುವುದು, ಇದು ತಪಸ್ಸು. ಯಾಕೆ ಮಾಡುವುದು? ಏಕಾದಶಿ ಉಪವಾಸ ಮಾಡ್ತಾರೆ ಕೆಲವರು. ಯಾಕೆ ಮಾಡುವುದು? ಹೊಟ್ಟೆ ಅಜೀರ್ಣ ಇದೆ ಅಂತ ಮಾಡುವುದಲ್ಲ, ಭಗವಂತ ಪ್ರೀತನಾಗಲಿ ಅಂತ ಮಾಡುವುದು. ಹೊಟ್ಟೆಯಲ್ಲಿ ಹಸಿವಿಲ್ಲ ಅಂತಲ್ಲ, ಹಸಿದು ಉಪವಾಸ ಮಾಡ್ತಾರೆ. ಅಜೀರ್ಣ ಆಗಿದೆ ಇವತ್ತು ಬೇಡ ಅಂತ, ಅದು ಬೇರೆ. ಅಜೀರ್ಣ ಆದಾಗ ಮಾಡೋದು ಬೇರೆ. ಆದ್ರೆ ಏಕಾದಶಿ ದಿವಸ ಹಸಿದುಕೊಂಡು ಕೂಡ ಅವತ್ತು ನಿರ್ಜಲ ಉಪವಾಸ ಮಾಡ್ತಾರಲ್ಲ, ಯಾಕೆ ಮಾಡ್ತಾರೆ? ಭಗವಂತ ಪ್ರಸನ್ನನಾಗಲಿ. ಅದು ಭಗವಂತನಿಗೆ ಪ್ರಿಯವಾದ ದಿವಸ, ಹರಿದಿನ. ಅದನ್ನ ಅವತ್ತು ನಾವು ಕೃಷ್ಣಾಷ್ಟಮಿ ದಿವಸ ಅರ್ಘ್ಯ ಕೊಡೋ ತನಕ ಉಪವಾಸ ಇದ್ದು ಕೃಷ್ಣನ ಅರ್ಘ್ಯ ಕೊಟ್ಟು ಆಮೇಲೆ ಆಹಾರ ಸ್ವೀಕರಿಸ್ತಾರೆ ಮಕ್ಕಳು ಕೂಡ. ಯಾಕೆ? ಅವತ್ತು ನಮ್ಮ ಭಕ್ತಿಯನ್ನ ತೋರಿಸುವ ಒಂದು ವಿಧಾನ. ಭಗವಂತ ಪ್ರಸನ್ನನಾಗಲಿ. ಭಗವಂತನಿಗೋಸ್ಕರ ನಾವು ಅನ್ನ ನೀರು ಬಿಟ್ಟು ಕಾದಿದ್ದೇವೆ. ಈ ಇನ್ವಾಲ್ವ್ಮೆಂಟ್ ಬೇಕಾದ್ರೆ
12 ಗಂಟೆ ಆದ್ಮೇಲೆ ಸೊ ಅಡುಗೆ ಕೊಡ್ಲಿಕ್ಕೆ ಬರ್ತೀನಿ, ಕಾಫಿ ಕುಡಿದು ತಿಂದು ಊಟ ಮಾಡಿ ಮಲ್ಕೊಂಡ್ರೆ ಏನು ಇನ್ವಾಲ್ವ್ಮೆಂಟ್ ಇದೆ, ಅಡುಗೆ ಕೊಡ್ಬೋದು. ಭಗವಂತನಿಗೋಸ್ಕರ ನಾವು ಅನ್ನ ನೀರು ಬಿಟ್ಟು ಕಾದಿದ್ದೇವೆ ಅನ್ನತಕ್ಕಂಥ ಇನ್ವಾಲ್ವ್ಮೆಂಟ್ ಎಲ್ಲಿದೆ? ಅದಕ್ಕೋಸ್ಕರ ಹಾಗಾದರೆ ನಾವು ಮಾಡತಕ್ಕ ತಪಸ್ಸಿನ ವ್ರತೋಪವಾಸಾದಿಗಳು, ನಾವು ಮಾಡತಕ್ಕಂಥ ಪ್ರಾಮಾಣಿಕವಾದ ಬದುಕು, ಸತ್ಯ ನಿಷ್ಠೆ, ಇದು ನಾವು ಮಾಡತಕ್ಕಂಥ ಆಳವಾದ ಚಿಂತನೆ, ನಾವು ಕಾಡಿ ಹೋಗಿ ಮಾಡತಕ್ಕ ತಪಸ್ಸು ಯಾವ್ದು ಬೇಕಾದ್ರೆ ತಗೊಳ್ಳಿ, ಅದು ನಾರಾಯಣ ಪರಂ ತಪಃ, ಭಗವಂತನನ್ನ ಕೊನೆಯದಾಗಿ ಪ್ರೀತನಾಗಲಿ ಅನ್ನೋದಕ್ಕೋಸ್ಕರ ಅಥವಾ ಭಗವಂತನನ್ನು ಕಾಣಬೇಕು ಅನ್ನೋದಕ್ಕೋಸ್ಕರ, ಬೇರೆ ಏನೂ ಉದ್ದೇಶ ಇಲ್ಲ. ನಾರಾಯಣ ಪರಃ ಯೋಗ, ನಾರಾಯಣ ಪರಂ ತಪಃ. ತಪಸ್ಸು ಕೃಷ್ಣ ಆ ವಾದ ಮುಂದುವರಿಸಿದ್ದು ಬಹಳ ರೋಚಕವಾಗಿದೆ. ಏನೂ ಬಯಸದೇ ಇರೋರು ಯಾರೂ ಇಲ್ಲ, ಕಡೆ ದೇವರು ಬೇಕು, ಎಲ್ಲ ಬಿಟ್ಟವನಿಗೆ ದೇವರು ಬೇಕು. ಅಲ್ಲ, ಒಬ್ಬ ಆರ್ಗ್ಯುಮೆಂಟ್ಸ್ ಬೇಕು, ದೇವರು ಬೇಡ, ಏನನ್ನು ಬಯಸುವುದಿಲ್ಲ ಅಂತ ಒಬ್ಬ ಇದ್ರೆ ಕೃಷ್ಣ ಹೇಳಿದ ಗೆದ್ದಿತ್ತು ಬಯಕೆ. ಯಾಕೆ ಇದ್ರೆ ಅವನು ಏನ್ ಮಾಡಿದ? ಏನು ಬೇಡ, ಅವನಿಗೆ ಏನು ಬೇಡ ಅನ್ನೋ ಬಯಕೆ, ಬಯಕೆ ಬಿಟ್ಟು ಹಾಗಾಗಲಿಲ್ಲ. ನಾನು ಏನನ್ನು ಬಯಸಬಾರದನ್ನು ಬಯಕೆ ಕಾಡ್ತಾ ಇದ್ದವನನ್ನ. ಸೊ ಹಾಗೆ ಬಯಕೆಯನ್ನು ದೇವರು ಹೇಗೆ ಹೇಳ್ತಾನೆ ಕೃಷ್ಣ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅದರಿಂದ ಮನುಷ್ಯ ಬಯಸದೇ ಇರುವುದು ಸಾಧ್ಯವಿಲ್ಲ, ಒಳ್ಳೆಯದನ್ನು ಬಯಸು. ಎಲ್ಲಕ್ಕಿಂತ ಒಳ್ಳೆಯದು ಯಾವುದು? ಭಗವಂತ, ಅವನನ್ನು ಬಯಸಬೇಕು. ಉಳಿದ ಒಳ್ಳೆಯದೆಲ್ಲ 4 ದಿವಸ ಇದ್ದಿತ್ತು, ಅಥವಾ ಇವತ್ತು ಒಳ್ಳೆಯದಾದ್ದು ನಾಳೆ ಕೆಟ್ಟದಾಗುವುದು. ಯಾವುದು ನಮಗೆ ಜೀವಕ್ಕೆ ಜೀವ ಅಂತ ಹಚ್ಚಿಕೊಂಡಿದ್ದೆವೋ ನಾಳೆ ಅದು ತಿರುಗಿ ಬಿಡಬಹುದು. ಇವತ್ತು ಪ್ರೀತಿಸ್ತಾ ಇದ್ದದ್ದು ನಾಳೆ ದ್ವೇಷ ವಿಷಯ ಆಗಬಹುದು. ಯಾವುದು ನಮಗೆ ಒಳ್ಳೆಯದು ಕಟ್ಟೋದು ಶಾಶ್ವತ ಒಳ್ಳೆಯದಲ್ಲ. ನಾವು ಆರೋಗ್ಯವಾಗಿದ್ದಾಗ ಒಳ್ಳೆಯದು ತಿಂಡಿ, ಅನಾರೋಗ್ಯದಲ್ಲಿದ್ದಾಗ ಅದು ನಮಗೆ ಮಾಡಕ್ಕಾಗಬಹುದು. ಯಾವುದೂ ಶಾಶ್ವತವಾದ ಒಳ್ಳೆಯದಿಲ್ಲ. ಅದರಿಂದ ಈ ಒಳ್ಳೆಯದು ಅಂದರೆ ಎಂದೆಂದಿಗೂ ಒಳ್ಳೆಯದು ಯಾವುದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಅದು ಕೊನೆಗೆ ಹೋಗುದು ನಾರಾಯಣ ಬಲವಂತ ಭಗವಂತನ ಒಬ್ಬನೇ ಶಾಶ್ವತವಾಗಿ ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಒಳ್ಳೆಯದನ್ನು ಮಾಡುವವನು ಶುಭವಸ್ತು. ಆಮೇಲೆ ನಾರಾಯಣ ಪರಂ ಜ್ಞಾನಂ ನಾರಾಯಣ ಪರಾಗತಿ. ಜ್ಞಾನ, ಅರಿವಿನ ಕೊನೆಯಲ್ಲಿ ನಾವು ಪ್ರಪಂಚವನ್ನೆಲ್ಲ ತಿಳಿದೆವು. ಮಟೀರಿಯಲ್ ಸೈನ್ಸ್, ಪ್ರಪಂಚವನ್ನೆಲ್ಲ ತಿಳಿದೆವು. ಮುಂದೆ ಪ್ರಪಂಚವನ್ನೆಲ್ಲ ತಿಳಿದಾಗ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕುವುದು. ಪ್ರಪಂಚ ಅದು ಬ್ರಹ್ಮಾಂಡ ತಿಳಿದೆವು, ಪಿಂಡಾಂಡ ತಿಳಿದೆವು. ಇವು ಪಂಚಭೂತಗಳ ಸಮಷ್ಟಿ, ಇನ್ನೇನು ಇಲ್ಲ. ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಆ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಎಲ್ಲರ ದೇಹದಲ್ಲೂ ಅದೇ. ಒಂದೊಂದು ದೇಹ ಒಂದೊಂದು ಥರ, ಒಂದೊಂದರ ಸ್ವಭಾವ ಒಂದೊಂದು ಥರ, ಒಂದೊಂದರ ಇರವು ಅರಿವು ಒಂದೊಂದು ಥರ. ಏನಿದು? ಪಂಚಭೂತಗಳು ಒಟ್ಟಾದಾಗ ಇದರಲ್ಲಿ ಒಂದು ಚಲನೆ, ಇದರಲ್ಲಿ ಯೋಚನೆ ಮಾಡುವ ಶಕ್ತಿ, ಜ್ಞಾನತನ, ಇದೆಲ್ಲ ಹೇಗೆ ಬಿಟ್ಟು ಯೋಚನೆ ಮಾಡ್ತಾ ಅವನು ಫಿಸಿಕಲ್ ಸೈನ್ಸಿನಿಂದ, ಮಟೀರಿಯಲ್ ಸೈನ್ಸಿನಿಂದ ಮೆಟಾಫಿಸಿಕಲ್, ನಾನ್ ಮಟೀರಿಯಲ್ ಸೈನ್ಸಿಗೆ ಹೋಗ್ತಾನೆ. ಓಹೋ, ಇದು ಬರೀ ಜಡವಾಗಿರ್ತಕ್ಕಂಥ ಪಂಚಭೂತಗಳ ಸಮಷ್ಟಿ ಅಲ್ಲ, ಇದರೊಳಗೆ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಕ್ಕಂಥ. ಇಲ್ಲ, ಈಗ ಒಂದು ಮನಸ್ಸಿದೆ, ಮನಸ್ಸು, ಕಣ್ಣಿಂದ ನೋಡ್ತಾ ಇದ್ದಾರೆ, ಮನಸ್ಸು ಯೋಚನೆ ಮಾಡ್ತೇವೆ. ಮನಸ್ಸು ಅನ್ನೋದು ಒಂದು ಮ್ಯಾಟರ್, ಒಂದು ಕಂಪ್ಯೂಟರ್ ತಾನೇ ಏನಾದ್ರು ಮಾಡೋಣ. ಮನೆಯಲ್ಲಿ ಕಂಪ್ಯೂಟರ್ ಇಟ್ಕೊಂಡು ಕೂಡ ನಮ್ಗೇನು ರಿಸಲ್ಟ್ ಕೊಡೋಲ್ಲ. ನಾವು ಅದನ್ನು ಫೀಲ್ ಮಾಡಬೇಕು, ಅದನ್ನು ಆಪರೇಟ್ ಮಾಡಬೇಕು. ಹಾಗಾದ್ರೆ ಮನಸ್ಸು ಅನ್ನೋದು ಒಂದು ಕಂಪ್ಯೂಟರ್. ಹೂ ಈಸ್ ಆಪರೇಟಿಂಗ್ ದಟ್ ಮಷೀನ್? ಹಾಗಾದ್ರೆ ಎಲ್ಲಪ್ಪ, ಮನಸ್ಸು ಯೋಚಿಸುವುದಲ್ಲ, ಮನಸ್ಸಿನಿಂದ ಯೋಚಿಸುವುದು. ಕಣ್ಣು ನೋಡುವುದಲ್ಲ, ಕಣ್ಣಿನಿಂದ ನೋಡುವುದು. ಇದೆಲ್ಲ ಇನ್ಸ್ಟ್ರೂಮೆಂಟ್ ಆಯ್ತು. ಮನಸ್ಸು ಅನ್ನೋದು ಇನ್ಸ್ಟ್ರೂಮೆಂಟ್. ಇದರಿಂದ ಯೋಚಿಸುವವನು ಯಾರು ಅಂತ ನಾವು ಯೋಚಿಸಬೇಕು. ಆಗ ಓಹೋ, ಇದನ್ನ ಈ ಇನ್ಸ್ಟ್ರೂಮೆಂಟಿನ ಮೂಲಕ ಅದನ್ನ ಫೀಡ್ ಮಾಡಿ ಅದರ ರಿಸಲ್ಟ್ ಅನ್ನು ಪಡೆಯತಕ್ಕಂಥ ಒಬ್ಬ ಆಪರೇಟರ್ ಇದ್ದಾನೆ, ಅದು ಜೀವ, ಚೇತನ. ಇದು ಅಲ್ಲಿಂದ ಮೆಟಾಫಿಸಿಕಲ್ ಸೈನ್ಸಿಗೆ ಹೋಯಿತು, ಚೇತನ. ಆಮೇಲೆ ಈ ಕಣ್ಣು, ಕಿವಿ, ಮೂಗು ಎಲ್ಲ ನಾವು ಆಪರೇಟ್ ಮಾಡ್ತಾ ಇದ್ದೇನೆ, ನನ್ನ ಕೈಯಲ್ಲಿ ಯಾಕಿಲ್ಲ? ನಾನು ಹೇಳಿ ನನ್ನ ಅಧೀನ ಇಲ್ಲ. ಹಾಗಾದ್ರೆ ಇದನ್ನ ನಾನು ಆಪರೇಟ್ ಮಾಡಿ ಇದೇ ಬಳಸ್ತಾ ಇದ್ದೇನೆ ಅಷ್ಟೇ. ಅದು ಯಾಕಿದೆ, ಯಾವಾಗ ಕೆಡುತ್ತೆ, ಏನಾಗುತ್ತೆ ಒಂದು ನನಗೆ ಗೊತ್ತಿಲ್ಲ. ನನ್ನ ಮಡೆತನ ಇಲ್ಲ. ಏನಿರ್ಬೋದು? ಇಲ್ಲ, ಅದನ್ನು ನಿಯಂತ್ರಣ ಮಾಡತಕ್ಕಂಥ ಡಿವೈನ್ ಸೈನ್ಸ್ ದೇವತೆಗಳಿದ್ದಾರೆ, ತತ್ವಾಭಿಮಾನ ದೇವತೆಗಳಿದ್ದಾರೆ. ಆ ಎಲ್ಲ ದೇವತೆಗಳು ಯಾಕೆ ಮಾಡ್ತಾ ಇದ್ದಾರೆ? ಅಹಂ ಹಿ ಸರ್ವಯಜ್ಞಾನಾಂ ಭೂತ. ಈ ಎಲ್ಲ ದೇವತೆಗಳನ್ನು ನಿಯಂತ್ರಿಸುವ ಒಂದು ಪರಶಕ್ತಿ ಇದೆ, ಅದು ಎಲ್ಲ ಕಡೆ ಇದೆ, ನನ್ನ ಒಳಗೂ ಇದೆ. ಈ ಅರಿವಿನಲ್ಲಿ ಇದೆ. ಅದು ನಾರಾಯಣ ಪರಂ ಜ್ಞಾನಂ. ಜ್ಞಾನದ ಕೊನೆಯಲ್ಲಿದ್ರೆ ಜಗತ್ತಿನ ಮೂಲ ಕಾರಣನಾದ ಭಗವಂತನ ಅರಿವಿನಲ್ಲಿ ಜ್ಞಾನದ ಎಂದು. ಅಲ್ಲಿ ತನಕ ಪ್ರಶ್ನೆಗಳು ಮುಗಿಯಲ್ಲ. ಅಲ್ಲಿ ಹೋದ ಒಳ್ಳೆ ಪ್ರಶ್ನೆ ಮುಗಿಯುತ್ತೆ ಅಂತಲ್ಲ. ಭಗವಂತ ಅಂದ್ರೆ ಏನು ಕೊನೆ ತನಕ ಪ್ರಶ್ನೆ. ಭಗವಂತ ಹೀಗೆ ಅಂತ ಭಗವಂತನನ್ನು ಪೂರ್ತಿ ಅಳೆದು
ತೂಕ ಮಾಡಿ ತೀರ್ಮಾನ ಮಾಡಲಿಕ್ಕೆ ಎಂದೂ ಬರುವುದಿಲ್ಲ. ಆದರೆ ನಮ್ಮ ಸಮಸ್ಯೆಗಳಿಗೆ ಉತ್ತರ ಸಿಕ್ಕಿದೆ. ಈ ಜಗತ್ತು ಯಾಕೆ ಹೀಗಿದೆ, ಇದನ್ನು ನಿರ್ಮಾಣ ಮಾಡಿದ ಶಕ್ತಿ ಯಾವುದು, ಇದರ ಹಿಂದೆ ಇರತಕ್ಕ ಶಕ್ತಿ ಯಾವುದು ಒಂದು ಉತ್ತರ ಸಿಗೋ ತನಕವೂ ಕೂಡ ನಮಗೆ ಪೂರ್ಣ ಸಮಸ್ಯೆ ಪರಿಹಾರ ಆಗುವುದು. ಇದು ಹೇಗಿದೆ ಅಂತ ಇದನ್ನೆಲ್ಲ ವಿವರಣೆ ಮಾಡಿ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಪ್ರತಿಯೊಂದನ್ನು ತುಣುಕು ಮಾಡಿ ಆಟಮ್ಸ್ ಸಬ್ ಆಟಮ್ಸ್ ತನಕ ವಿಶ್ಲೇಷಣೆ ಮಾಡಬಹುದು. ಯಾಕಿದೆ ಗೊತ್ತಿದೆ. ಅದನ್ನ ಎಲ್ಲ ಮುಖಗಳಿಂದ ಇದರ ಸತ್ಯ ತಿಳಿಯಬೇಕಾಗಿದ್ರೆ ಇದಕ್ಕೆ ಕಾರಣಭೂತವಾಗಿರ್ತಕ್ಕಂಥ ಒಂದು ಮೂಲ ಶಕ್ತಿ ಇದೆ. ಅಲ್ಲಿಗೆ ನಮ್ಮ ಅರಿವಿನ ಕೊನೆ, ಅದರ ಆಚೆ ಹೋಗಲಿಕ್ಕಾಗುವುದು. ನಾರಾಯಣ ಪರಂ ಜ್ಞಾನಂ. ತಿಳಿದ ಮುಂದೆ ಗತಿ ಹೋಗಿ ಸೇರಬೇಕಾದಲ್ಲಿ ನಾನು ಎಲ್ಲಿಗೆ ಹೋಗಬೇಕು ಅಂತ, ನನ್ನ ಡೆಸ್ಟಿನೇಷನ್ ಏನು, ನನ್ನ ಜೀವನದ ಗುರಿ ಏನು. ಇಲ್ಲೇ ಹೀಗೆ ಸುತ್ತಾಡ್ತಾ ಇರೋದು, ಒಂದಿನ ಹುಟ್ಟೋದು, ಒಂದಿನ ಸಾಯುವುದು, ಮತ್ತೊಮ್ಮೆ ಹುಟ್ಟೋದು, ಮತ್ತೊಮ್ಮೆ ಸಾಯುವುದು, ಇಷ್ಟೇನೋ ಅಥವಾ ಏನಾದರೂ ಉಂಟು. ಪ್ರಕೃತಿಯಲ್ಲಿ ಒಂದು ನಿಯಮ ಇದೆ. ಇಡೀ ಪ್ರಪಂಚವನ್ನ ನೋಡಿ, ಪ್ರಪಂಚದಲ್ಲಿ ಪಡೆಯುವುದು ಅಂತ ಒಂದು ಇಲ್ಲವೇ ಇಲ್ಲ. ಮನುಷ್ಯನಿಗೆ ಮಾತ್ರ ನನಗೆ ಬೇಕು ಅಂತ ತಾನು ಇಟ್ಕೊಳ್ತಾನೆ. ಯಾರ್ಯಾರದು ಸ್ವತ್ತನ್ನು ನನಗೆ ಬೇಕು, ನನಗೆ ನಿಮ್ಮ ಕೈ ತಗೋತೇನೆ, ಇನ್ನೊಂದು ಕಡೆ ಇದರಿಂದ ಅಪಹಾರ ಮಾಡ್ತೇನೆ, ಅಥವಾ ದುಡ್ಡು ಕೊಟ್ಟು ಇವರು ಎಲ್ಲ ನನಗೆ ಬೇಕು ಅಂತ. ಇಡೀ ಪ್ರಪಂಚದಲ್ಲಿ ಈ ನಿಯಮ ಇಲ್ಲ. ಪ್ರಕೃತಿ ಏನು ಅಂದ್ರೆ, ಪ್ರಕೃತಿ ಯಾವಾಗಲೂ ಅದೇನಂದ್ರೆ ಎಲ್ಲಿಂದ ಬಂತು ಅಲ್ಲಿ ಹೋಗಬೇಕು. ಪೊಸೆಷನ್ ಇಲ್ಲ ಪ್ರಕೃತಿ. ಸೂರ್ಯ ಭೂಮಿಯಿಂದ ನೀರನ್ನು ಹೀರ್ತಾನೆ. ಯಾಕೆ ಹೀರ್ತಾನೆ? ಮತ್ತೆ ಮಳೆಯಾಗಿ ಕೆಳಕ್ಕೆ ಕೊಡಬೇಕು. ಪ್ರತಿಯೊಂದು ಇಡೀ ಪ್ರಪಂಚದ ಒಂದೊಂದು ಕೂಡ ಅದು ಎಲ್ಲಿಂದ ಹೊರಡುತ್ತೋ ಅಲ್ಲಿ ಹೋಗಿಸಿರಬೇಕು, ಎಲ್ಲಿಂದ ಬಂತೋ ಅಲ್ಲಿ ಮುಟ್ಟಿಸುವುದಷ್ಟೇ ನಮ್ಮ ಕೆಲಸ. ನಮ್ಮ ಪೊಸೆಷನ್ ಅಲ್ಲಿ ಇಟ್ಟುಕೊಳ್ಳುವುದಲ್ಲ. ಸಮಾಜದಿಂದ ನಾವು ದುಡ್ಡು ಪಡೆದರೆ, ಅದಕ್ಕೆ ಹೇಳಿದ್ರೆ ಸಮಾಜದಿಂದ ನಾವು ದುಡ್ಡು ಪಡೆದರೆ ಅದನ್ನು ಸಮಾಜಕ್ಕೆ ಮರಳಿಸಬೇಕು. ನನ್ನ ಸ್ವಂತ ಹಣ ಅಲ್ಲ. ಸಮಾಜಕ್ಕೆ ನಾನು ಋಣಿಯಾದೆ, ಅದನ್ನು ಸಮಾಜಕ್ಕೆ ತಲುಪಿಸಿದಾಗ ಅದನ್ನು ಎಲ್ಲಿಂದ ಬಂತೋ ಅಲ್ಲಿ ಮುಟ್ಟಿಸಬೇಕಪ್ಪ ಅಷ್ಟೇ. ನಾವು ಮಾಧ್ಯಮಗಳು, ವಾಹಕಗಳು, ಪೊಸೆಸರ್ಸ್ ಅಲ್ಲ. ಪ್ರಕೃತಿಯಲ್ಲಿ ಎಲ್ಲಿ ಬೇಕಾದ್ರೆ ನೋಡಿ, ಒಂದು ಬೀಜ ಬಿತ್ತಿದ್ರೆ ಅದನ್ನು ಮಣ್ಣು ತಾನು ಏನೋ ಬೀಜ ಸಿಕ್ತು ಸಹ ಮಾಡೋದಿಲ್ಲ, ಅದನ್ನು ಗಿಡ ನಮಗೆ ಕೊಡುತ್ತೆ ಹಣ್ಣು. ಪ್ರಕೃತಿಯ ಯಾವುದನ್ನೇ ನೋಡಿ ಅದು ಇನ್ನೊಬ್ಬರಿಗೋಸ್ಕರ ಇದೆ, ಪ್ರಕೃತಿ ತನಗೋಸ್ಕರ ಇದೆ. ಮಣ್ಣು, ನೀರು ಹರಿಯುತ್ತೆ, ಟ್ರಾನ್ಸ್ಪೇರೆಂಟ್ ನೀರು. ಅದನ್ನ ನೋಡಿದ್ರೆ ಆನಂದ. ನೀರು ನೋಡಿದ ತಕ್ಷಣ ಚಪ್ಪಲಿಗಳು ಒಂದು 5 ನಿಮಿಷ ನೀರಲ್ಲಿ ನಿಲ್ಲೋಣ, ಕಾಲಿಡ್ತೇವೆ, ಅದನ್ನು ಮೈಗೆ ಹಾಕ್ಕೊಳ್ತೇವೆ, ಆನಂದ. ಸ್ನಾನ ಮಾಡ್ತೇವೆ, ಆನಂದ. ಕುಡಿತೇವೆ, ಆನಂದ. ಪ್ರತಿಯೊಂದು ಆನಂದಮಯ. ಆದರೆ ನೀರಿಗೆ ಏನು? ತಾನು ಖುಷಿ ಪಡುವುದಕ್ಕೋಸ್ಕರ ಅದು ಇರುವುದಲ್ಲ, ನಮಗೆ ಖುಷಿ ಕೊಡುವುದಕ್ಕೋಸ್ಕರ. ಮಣ್ಣು ಯಾಕಿದೆ? ನೀವು ಏನು ಬಿತ್ತಿದ್ರೆ ಅದನ್ನು ಬೆಳೆ ಮಾಡಿ ನಮಗೆ ಮರಳಿ ಕೊಡುವುದಕ್ಕೋಸ್ಕರ. ಅದು ಏನನ್ನೂ ಸ್ವೀಕರಿಸುವುದು. ಮಣ್ಣಿನಲ್ಲೇ ಎಲ್ಲ ಸಂಪತ್ತು. ನಾವು ಮಣ್ಣನ್ನು ಅಗೆದು ದೋಚಿದ್ದು ಸಂಪತ್ತಾನೆ, ಮಣ್ಣಿನಿಂದ ಪಡೆದದ್ದು. ಚಿನ್ನ ಮಣ್ಣಿನಿಂದ ಸಿಕ್ಕಿದೆ, ವಜ್ರ ವೈಡೂರ್ಯ ಮುತ್ತು ರತ್ನಗಳು ಮಣ್ಣಿನಿಂದ. ಸಮಸ್ತ ಸಂಪತ್ತು ಮಣ್ಣಿನಿಂದ ಬಂತು. ಅದನ್ನು ನನ್ನದು ಅಂತ ನಾನು ಕಿಸೆ ಹಾಕೊಂಡೆ. ಪ್ರಪಂಚದಲ್ಲಿ ಯಾರೂ ಕೂಡ ಇನ್ನೊಬ್ಬರ ಸ್ವತ್ತನ್ನು ತನ್ನದು ಅಂತ ತಾನು ಬಳಸುವುದಿಲ್ಲ. ಅದನ್ನು ಪ್ರಕೃತಿಯ ಸ್ವಭಾವ ಏನಂದ್ರೆ ಅದನ್ನು ಮರಳಿ ಕೊಡುವುದು, ತಾನು ಅನುಭವಿಸುವುದಲ್ಲ. ಅದು ತನ್ನದು ಅಂತ ಹೇಳುವುದು ಜಗತ್ತಿನಲ್ಲಿ ಒಬ್ಬನೇ ಒಬ್ಬ ಅದು ಮನುಷ್ಯ. ಇನ್ನು ಯಾವ ಪ್ರಪಂಚ ಪ್ರಾಣಿ ಇದನ್ನು ಮಾಡುವುದು. ಆದ್ರಿಂದ ಎಲ್ಲಿಂದ ಬಂತು ಅಲ್ಲಿಗೆ ಹೋಗುವುದು ಈ ಸೃಷ್ಟಿಯ ನಿಜವಾದಂತಹ ಸ್ವಭಾವ. ಮತ್ತೆ ಮರಳಿಯಾಗಿ ನೀರು ಮೇಲಕ್ಕೆ ಹೋಗಬೇಕು, ಮತ್ತೆ ಮಳೆಯಾಗಿ ಕೆಳಕ್ಕೆ ಬರಬೇಕು. ಬೀಜ ಬಿತ್ತಬೇಕು, ಮರವಾಗಿ ಬೆಳೆಯಬೇಕು, ಪುನಃ ಬೀಜ ಆಗಬೇಕು, ಪುನಃ ಬಿತ್ತಬೇಕು, ಪುನಃ ಮರ ಆಗಬೇಕು, ಪುನಃ ಬೀಜ. ಇದು ಸೃಷ್ಟಿಯನ್ನು ಹೀಗೆ ಚಕ್ರ ಭ್ರಮಣ ಹೊತ್ತು ಸರಳ ರೇಖೆಯಲ್ಲಿ ದೂರ ಹೋಗುವುದಲ್ವೇ ಅಲ್ಲ. ಮತ್ತೆ ಮರಳಿ ಮನೆಗೆ, ಮರಳಿ ಮಣ್ಣಿಗೆ, ಅದು ಬರಲೇಬೇಕಲ್ಲಿ. ಹಾಗಾದರೆ ನಾನು ಎಲ್ಲಿಂದ ಬಂದವ ಅಲ್ಲಿ ಹೋಗಿಸಿರುವುದು. ಇದು ಪ್ರಕೃತಿ ನಿಯಮ. ಪ್ರತಿಯೊಂದು ಪ್ರಪಂಚದ ಜೀವಜಾತವು ಭಗವಂತನಿಂದ ಸೃಷ್ಟವಾಗಿ ಬಂದರೆ ಕೊನೆಗೊಂದು ದಿವಸ ನಾನು ಭಗವಂತನನ್ನು ಹೋಗಿ ಸೇರಬೇಕು. ಇಲ್ಲೇ ತಿರುಗಾಡುವುದಲ್ಲ ನನ್ನದು. ನಾರಾಯಣ ಪರ ಗತಿ ಅಂದ್ರೆ ಡೆಸ್ಟಿನೇಷನ್. ಹೋಗಿ ಸೇರಬೇಕಾದಲ್ಲಿ ನಾರಾಯಣನಿಂದ ಇಲ್ಲಿ ಬಂದ, ನಾರಾಯಣನಿಂದೇ ಹೋಗಿ ಸೇರಬೇಕಪ್ಪ. ಆದ್ರಿಂದ ನನ್ನ ಬದುಕಿನ ಗುರಿ ಅವನನ್ನು ಸೇರುವುದಿರಬೇಕು. ಇದು ಇಡೀ ಬದುಕಿನ ಪ್ರಕೃತಿ ನಿಯಮದ ಸೃಷ್ಟಿಯ ಅರ್ಥ, ಸಮಸ್ತ ಶಾಸ್ತ್ರಗಳ ಅರ್ಥ, ವೇದದ ಅರ್ಥ. 2 ಶ್ಲೋಕದಲ್ಲಿ ಇಡೀ ಬದುಕಿನ ಒಂದು ಸಮಷ್ಟಿ ಚಿತ್ರಣವನ್ನು. ನಾರಾಯಣ ಪರಾಹ ವೇದಾಹ ದೇವಾಹ ನಾರಾಯಣಾಂಗಜಾಹ, ನಾರಾಯಣ ಪರಾಹ ಲೋಕಾಹ, ನಾರಾಯಣ ಪರಾಹ ಮಖಾಹ, ನಾರಾಯಣ ಪರೋ ಯೋಗ, ನಾರಾಯಣ ಪರಂ ತಪಃ, ನಾರಾಯಣ ಪರಂ ಜ್ಞಾನಂ, ನಾರಾಯಣ ಪರ. ತಿಳ್ಕೊಳ್ಳಬೇಕಾದದ್ದಲ್ಲಿ ಕೊನೆಗೆ ತಿಳುವಬೇಕಾದ್ದು ನಾರಾಯಣ. ಹೋಗಿ ಸೇರಬೇಕಾದದ್ದು ಕೊನೆಗೆ ಸೇರಬೇಕಾದಂಥದ್ದು ಮೋಕ್ಷ. ಮತ್ತೆ ಮರಳಿ ಬರದಂತೆ ಕೊನೆಗೆ ಹೋಗಿ ಸೇರಬೇಕಾದ ತಾಣ ನಾರಾಯಣ. ಹೀಗಿರುವಾಗ
ನನ್ನಲ್ಲಿ ಯಾಕಪ್ಪ ಜಗದ್ಗುರು ಅಂತ ಕರೀತೀರಿ? ನಾನು ಅವನಲ್ಲಿ ಹೋಗಿ ಸೇರಬೇಕಾದ ಒಂದು ಘಟಕ. ಆದರೆ ಏನು ನನ್ನ ಪ್ರಿವಿಲೇಜ್, ಎಲ್ಲಕ್ಕಿಂತ ಮುಂಚೆ ನಾನು ಹೋಗಿ ಸೇರ್ತೇನೆ. ಉಳಿದವರೆಲ್ಲ ನನ್ನ ಜೊತೆಗೆ ಬರಬೇಕು, ನಾನೇ ಕರ್ಕೊಂಡು ಹೋಗ್ಬೇಕು. ಅಂಥ ಒಂದು ಪ್ರಿವಿಲೇಜ್ ಅನ್ನ ಭಗವಂತ ನನಗೆ ಕೊಟ್ಟಿದ್ದಾನೆ. ಬಿಟ್ರೆ ನಾನು ಅವನನ್ನು ಹೋಗಿ ಸೇರಬೇಕು, ಅವನನ್ನು ತಿಳಿಬೇಕು, ಅವನಿಗೋಸ್ಕರ ಮಖ ಯಜ್ಞಯಾಗಗಳನ್ನು ಮಾಡಬೇಕು, ಅವನ ಪರಿವಾರವಾಗಿಯೇ ನಾನು ಬದುಕಬೇಕು. ಏನು ಉಳಿದವರಿಗೆ ಯಾರಿಗೂ ಯಾವ ಸ್ವಾತಂತ್ರ್ಯವೂ ಇಲ್ಲಪ್ಪ. ಆದ್ದರಿಂದ ನಾನು ಸೃಷ್ಟಿ ಮಾಡ್ತೇನೆ ಅನ್ನೋದು ಸುಳ್ಳು. ನನ್ನೊಳಗೆ ಅಂತರ್ಯಾಮಿಯಾಗಿದ್ದು ನನ್ನನ್ನು ಇನ್ಸ್ಟ್ರೂಮೆಂಟ್ ಆಗಿ ಬಳಸಿ ಭಗವಂತ ಸೃಷ್ಟಿ ಮಾಡ್ತಾನೆ. ನಾನು ಸೃಷ್ಟಿಗೆ ಒಂದು ಇನ್ಸ್ಟ್ರೂಮೆಂಟ್ ಮಾತ್ರ. ಇದನ್ನ ಅನೇಕ ಸರ್ತಿ ಡಾಕ್ಟರ್ಗಳು ಆಪರೇಷನ್ ಮಾಡಿದಾಗ ಅವರು ಇನ್ಸ್ಟ್ರೂಮೆಂಟ್ ಅನ್ನು ಬಳಸ್ತಾರೆ. ಪೇರ್ ಆಫ್ ಸೀಸರ್ಸು, ನೈಫು ಎಲ್ಲ ಇರುತ್ತೆ. ಯಾರು ಕೂಡ ಪೇರ್ ಆಫ್ ಸೀಸರ್ಸ್ ಆಪರೇಷನ್ ಮಾಡಿತು, ನೈಫ್ ಆಪರೇಷನ್ ಮಾಡಿತು ಅಂತ ಹೇಳೋಲ್ಲ. ಇಟ್ಸ್ ಏನ್ ಇನ್ಸ್ಟ್ರೂಮೆಂಟ್. ಹಾಗೆಯೇ ಭಗವಂತನ ಕೈಯಲ್ಲಿ ನಾವೆಲ್ಲರೂ ಪೇರ್ ಆಫ್ ಸೀಸರ್ಸು, ನೈಫು ಡಾಕ್ಟರ್ ಕೈಯಲ್ಲಿ ಇನ್ಸ್ಟ್ರೂಮೆಂಟ್, ಡಾಕ್ಟರ್ ಭಗವಂತನ ಕೈಯಲ್ಲಿ ಇನ್ಸ್ಟ್ರೂಮೆಂಟ್. ಹೀಗೆ ಯೋಚನೆ ಮಾಡ್ತಾ ಹೋದರೆ ಯಾರೂ ಏನೂ ಮಾಡ್ತಾ ಇಲ್ಲಪ್ಪ. ನಾವೆಲ್ಲ ಅವನ ಕ್ರಿಯೆಯಲ್ಲಿ ಒಂದಲ್ಲ ಒಂದು ಉಪಕರಣಗಳು. ಅವನು ಎಲ್ಲವನ್ನೂ ಮಾಡ್ತಾ ಇದ್ದಾನೆ. ಅದು ನಾನು ಭಗವಂತನ ಕೈಯ ಇನ್ಸ್ಟ್ರೂಮೆಂಟ್ ಮಾತ್ರ, ನಾನು ಸೃಷ್ಟಿ ಮಾಡಿದ್ದಲ್ಲ ಅಂತಾನೆ ಚತುರ್ಮುಖ.